ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹೀಗೆ ನಮ್ಮ ಮಧ್ಯದಲ್ಲಿ ಸಿಸ್ಟರ್ ರೇಖಾರವರು ಇಸ್ರೇಲ್ ದೇಶದಿಂದ ಕೆಲವು ಪ್ರಶ್ನೆಗಳನ್ನು ಕೇಳೋದಕ್ಕೆ ಅವರು ಸಿದ್ಧರಾಗಿದ್ದಾರೆ. ಇಸ್ರೇಲ್ ದೇಶಕ್ಕೂ ಇರಾನ್ ದೇಶಕ್ಕೂ ಅನೇಕ ಯುದ್ಧಗಳು ನಡೀತಾ ಇದೆ, ಅನೇಕರು ಮರಣ ಹೊಂದುತ್ತಾ ಇದ್ದಾರೆ. ಆ ಪ್ರಾಂತದಲ್ಲಿ ಇದ್ದಂಥ ಸಿಸ್ಟರ್ ರೇಖಾರವರು ಅಲ್ಲಿ ನಡೆಯುವಂಥ ಘಟನೆಗಳನ್ನು, ಕೆಲವು ವಿಷಯಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಅವರು ಏನು ಮಾತನಾಡ್ತಾ ಇದ್ದಾರೋ ಕೆಲವು ವಿಷಯಗಳನ್ನು ನಾವು ಕೇಳೋಣ. ಸಿಸ್ಟರ್ ವಂದನೆಗಳಮ್ಮ, ಹೇಗಿದ್ದೀರಾ? ವಂದನೆಗಳು, ಚೆನ್ನಾಗಿದ್ದೇನೆ ಬ್ರದರ್. ಮೊಟ್ಟ ಮೊದಲು ಲೋಕರಕ್ಷಕನಾದಂಥ ಯೇಸು ಕ್ರಿಸ್ತರ ನಾಮದಲ್ಲಿ ಎಲ್ಲ ವೀಕ್ಷಕರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು ತಿಳಿಸ್ತಾ ಇದ್ದೀನಿ. ಬ್ರದರ್, ಈಗ ನಾನು ನಿಮ್ಮ ಕೆಲ ವಿಡಿಯೋನೆಲ್ಲ ನೋಡಿದ್ದೀನಿ. ಅದ್ಭುತವಾಗಿ ದೇವರ ಸುವಾರ್ತೆಯನ್ನು ಇಡೀ ಪ್ರಪಂಚಕ್ಕೆ ಸಾರ್ತಾ ಇದ್ದೀರಿ, ತುಂಬಾ ಸಂತೋಷದ ವಿಷಯ. ಈಗ ಪ್ರೆಸೆಂಟ್ ಆಗಿ ನಾವು ಇಸ್ರೇಲ್ ಅಲ್ಲಿ ಇದ್ದ ಕಾರಣ ಇಲ್ಲಿ ಯುದ್ಧಗಳ ಮೇಲೆ ಯುದ್ಧ, ಈಗ ಇಸ್ರೇಲ್ ಆಗಿರ್ಬಹುದು, ಇರಾನ್ ಆಗಿರ್ಬಹುದು, ಇಬ್ಬರ ಮಧ್ಯದಲ್ಲಿ ಯುದ್ಧಗಳು ನಡೀತಾ ಇದ್ದಾವೆ. ಆದ್ರ ಇವ್ರ ಯುದ್ಧಗಳ ಮಧ್ಯದಲ್ಲಿ ಅನೇಕ ಜನರ ಸಾವು ಮರಣಗಳು ನಡೀತಾನೆ ಇದೆ. ಇಸ್ರೇಲ್ ಅಂದ ತಕ್ಷಣ ಇದೊಂದು ದೇವರ ನಾಡಂತ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಇಂಥ ನಾಡಿನಲ್ಲಿ ಇಂಥ ಘೋರವಾದಂತ ಯುದ್ಧಗಳು ನಡೀತಾ ಇದಾವಂದ್ರೆ ಇದಕ್ಕೆ ಕಾರಣ ಏನು ಬ್ರದರ್? ಖಂಡಿತವಾಗಿ ಈ ವಿಷಯಗಳು ವಾಕ್ಯದ ಮೂಲಕ ನಾವು ಪರಿಶೋಧನೆ ಮಾಡಬೇಕು, ವಾಕ್ಯದ ಮೂಲಕ ತಿಳ್ಕೊಳ್ಬೇಕು. ಇಸ್ರೇಲ್ ದೇಶ ಅಂದರೆ ಪ್ರಪಂಚಕ್ಕೆ ಗೊತ್ತಿರುವಂಥದ್ದು. ಕ್ರೈಸ್ತ ಸಮಾಜಕ್ಕೆ ಆಗಿರ್ಬೋದು, ಯಹೂದಿಗಳಿಗೂ ಆಗಿರ್ಬೋದು, ಬೈಬಲ್ ಗ್ರಂಥದ ಮೂಲಕ ಇಸ್ರೇಲ್ ದೇಶ ಪರಿಶುದ್ಧವಾದಂಥ ದೇಶ, ಶ್ರೇಷ್ಠವಾದಂಥ ದೇಶ, ಭಕ್ತರು ನೆಲೆಸಿರುವಂಥ ಅದು ದೇಶ, ಒಳ್ಳೆ ನಾಡು. ಇಂಥ ಒಂದು ಒಳ್ಳೆ ಪ್ರದೇಶದಲ್ಲಿ, ಒಳ್ಳೆಯ ಒಂದು ದೇಶದಲ್ಲಿ ಯುದ್ಧಗಳು ನಡೀತಾ ಇದೆ ಅಂದರೆ ಇದಕ್ಕೆ ಕಾರಣ ಏನು ಅನ್ನುವಂಥ ಒಂದು ಪ್ರಶ್ನೆಗಳು ಎಲ್ಲರ ಮಧ್ಯದಲ್ಲಿ, ಕ್ರೈಸ್ತರ ಮಧ್ಯದಲ್ಲಿ ಹುಟ್ಟಿಕೊಳ್ಳುತ್ತೆ, ಯಹೂದ್ಯರ ಮಧ್ಯದಲ್ಲಿ ಹುಟ್ಟಿಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಇಸ್ಲಾಂ ಸಹೋದರರು ಕೂಡ ಇದ್ದಾರೆ, ಅವರು ಕೂಡ ಇದರ ಬಗ್ಗೆ ಕೆಲವರು ಮಾತನಾಡ್ಕೊಳ್ತಾ ಇರ್ತಾರೆ. ಇದು ಒಳ್ಳೆ ನಾಡಲ್ವಾ, ಪರಿಶುದ್ಧವಾದಂಥ ದೇಶ, ಇಂಥ ದೇಶದಲ್ಲಿ ಯಾಕೆ ಇಂಥ ಭಯಂಕರವಾದಂಥ ಯುದ್ಧಗಳು, ಮಾರಣಕಾಂಡಗಳು ನಡೀತಾ ಇದೆ ಅಂಥೇಳಿ ಅನೇಕರ ಮಧ್ಯದಲ್ಲಿ ಇದೊಂದು ಗೊಂದಲ, ಮತ್ತೊಂದು ರೀತಿಯಲ್ಲಿ ಸಂಶಯಗಳು ನಡೀತಾ ಇದೆ. ಸತ್ಯವೇದ ಗ್ರಂಥದಲ್ಲಿ ನೇರವಾಗಿ ಹೇಳಬೇಕಾದ್ರೆ ಯಾಕೋಬನ ಬರೆದ ಪತ್ರಿಕೆಯಲ್ಲಿ ಒಂದು ಮಾತಿರುತ್ತೆ, 4ನೇ ಅಧ್ಯಾಯ 1ನೇ ವಚನದಲ್ಲಿ. ಆ ಮಾತನ್ನು ನಾವು ನೋಡೋಣ. ಒಂದು ಸಾರಿ ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ. ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲೇ ಅಲ್ಲವೇ ಅಂತಾರೆ. ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹೊರಡುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳು ಅಂತಾರೆ. ಅಂದರೆ ಮನುಷ್ಯನಲ್ಲಿ ಹೋರಾಡುವಂಥದ್ದು ಏನಪ್ಪ ಅಂದರೆ ಭೋಗಾಶೆಗಳಂತ ಹೇಳ್ತಾರೆ. ಇವಾಗ ಇಸ್ರೇಲ್ ದೇಶಕ್ಕೂ ಇರಾನ್ ದೇಶಕ್ಕೂ ಇನ್ನು ಆ ಪರಿಸರದಲ್ಲಿ ಈ ಗಾಜಾಪಟ್ಟಿ ಆಗಿರ್ಬೋದು, ಇಲ್ಲಾಂದರೆ ಕೆಲವು ಪ್ಯಾಲೆಸ್ತೀನ್ ಆ ಪ್ರಾಂತದಲ್ಲಿ ಅನೇಕ ಯುದ್ಧಗಳು ನಡೀತಾನೇ ಇರ್ತವೆ. ಈ ಮಧ್ಯದಲ್ಲಿ ಸುಮಾರು ವರ್ಷಗಳಿಂದ ನಡೀತಾನೇ ಇದೆ, ಇವಾಗಲೂ ಕೂಡ ನಡೀತಾ ಇದೆ. ಇನ್ನು ಅದು ಮಾತ್ರವಲ್ಲದೆ ರಷ್ಯಾ ಹಾಗೂ ಉಕ್ರೇನ್ ದೇಶಕ್ಕೂ, ಅದೇ ರೀತಿಯಲ್ಲಿ ಇನ್ನು ಬೇರೆ ಬೇರೆ ದೇಶದಲ್ಲಿ ಕೂಡ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಯುದ್ಧಗಳು, ದೊಡ್ಡ ದೊಡ್ಡ ಯುದ್ಧಗಳು ನಾವು ನೋಡ್ತಾ ಇರ್ತೀವಿ. ಇದರಿಂದ ಒಂದೇ ಕಾರಣ, ಮನುಷ್ಯರಲ್ಲಿ ಹುಟ್ಟುವಂಥ ಭೋಗಾಶೆಗಳು. ಈ ಭೋಗಾಶೆಗಳಂದರೆ ನಾನೇ ದೊಡ್ಡ ಅಧಿಕಾರಿ ಆಗಬೇಕು, ನಾನೇ ಪರಿಪಾಲನೆ ಮಾಡಬೇಕು, ನಾನೇ ಉನ್ನತವಾಗಿ ಆಳ್ವಿಕೆ ಮಾಡಬೇಕು, ಈ ಪ್ರಪಂಚದಲ್ಲೇ ನಂಬರ್ 1 ನಾನೇ ಆಗಿರಬೇಕು ಅಂತೇಳಿ ಇಂಥ ಒಂದು ಭೋಗಾಶೆಗಳು ಹೃದಯದಲ್ಲಿ ಹುಟ್ಟುಕೊಳ್ಳುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಭೂಭಾಗ, ಆಸ್ತಿ ಪಾಸ್ತಿ ಆಗಿರ್ಬೋದು, ಇಂಥವನ್ನು ಸ್ವಾಧೀನ ಮಾಡಿಕೊಳ್ಬೇಕು ಎನ್ನುವಂಥದ್ದನ್ನು ಮನುಷ್ಯನಲ್ಲಿ ಹುಟ್ಟಿಕೊಳ್ಳುತ್ತೆ. ಮನುಷ್ಯನಲ್ಲಿ ಹುಟ್ಟಿಕೊಂಡಾಗ ಈ ಯುದ್ಧಗಳು, ಮಾರಣಕಾಂಡಗಳು ನಡೆಯುತ್ತೆ. ಮೊದಲನೇದಾಗಿ ಚಿಕ್ಕದಾಗಿ ಪ್ರಾರಂಭವಾಗುತ್ತೆ, ಆಮೇಲೆ ದೊಡ್ಡದಾಗಿ ಅದು ಬೆಳೆಯುತ್ತೆ. ಓಕೆ, ಈಗ ನೀವ್ ಹೇಳಿದ ಪ್ರಕಾರ ಭೋಗ ಆಶೆಗಳಿಗೋಸ್ಕರ, ಅಧಿಕಾರಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ. ಇಲ್ಲಿ ಇನ್ನೊಂದು ಕ್ವಶನ್ ಬರುತ್ತೆ ಬ್ರದರ್. ನೋಡಿ, ಅಂದ್ರೆ ಹೇರೋದ ಅರಸರ ಆಳ್ವಿಕೆ ಸಮಯದಲ್ಲೂ ಕೂಡ ಏಸು ಕ್ರಿಸ್ತರು ಲೋಕರಕ್ಷಕನಾಗಿ ಈ ಭೂಮಿಗೆ ಬರ್ತೀನಂತ ಹೇಳಿದ್ರು ಅಲ್ವಾ? ಆ ಟೈಮಲ್ಲಿ ಕೂಡ, ಹೇರೋದ ಅರಸನ ಟೈಮಲ್ಲಿ ಕೂಡ ಅದೇ ಇದು ಕ್ರಿಸ್ತ ಪೂರ್ವದಲ್ಲಿ, ಈ ಕ್ರಿಸ್ತ ಪೂರ್ವದಲ್ಲಿ ಅನೇಕ ವಚನಗಳು ಇರುತ್ತೆ. ಲೋಕರಕ್ಷಕನು ಇಲ್ಲಾಂದ್ರೆ ಕ್ರಿಸ್ತನು ಈ ಲೋಕದಲ್ಲಿದ್ದಂಥ ಪಾಪಾತ್ಮರನ್ನು ಕಾಪಾಡಲು ಇಲ್ಲ ರಕ್ಷಣೆ ಮಾರ್ಗವನ್ನು ಕೊಡಲು
ಹಳೆ ಒಡಂಬಡಿಕೆಯಲ್ಲಿ ಈ ವಚನಗಳು ಇರುತ್ತೆ. ಹೌದು, ಇದೆ. ಆದ್ರೆ ಈಗ ಯೇಸು ಕ್ರಿಸ್ತರು ಆಲ್ರೆಡಿ ಈ ಲೋಕಕ್ಕೆ ಬಂದಿದ್ದಾರೆ. ಆದ್ರೆ ಈಗಲೂ ಕೂಡ ಯಹೂದಿಗಳಾಗಿರ್ಬೋದು, ಇಸ್ಮಾಯಿಲರ್ ಆಗಿರ್ಬೋದು ನಂಬುದಿಲ್ಲ. ಹೌದು. ಯಾಕೆ ಬ್ರದರ್? ಯಾಕೆಂದ್ರೆ ಗ್ರಂಥವನ್ನ ಅವರು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿಲ್ಲ ಅಂತ ಇರುತ್ತೆ. ಯೋಹಾನ್ ಬರೆದ ಸುವಾರ್ತೆಯನ್ನು ನಾವು ಗಮನಿಸೋಣ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ, ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 42ನೇ ವಚನದಿಂದ, ದೇವರು ನಿಮ್ಮ ತಂದೆಯಾಗಿದ್ದರೆ ನನ್ನನ್ನು ಪ್ರೀತಿಸುತ್ತಿದ್ದೀರಿ, ಯಾಕೆಂದರೆ ನಾನು ದೇವರಿಂದಲೇ ಹೊರಟು ಲೋಕಕ್ಕೆ ಬಂದಿದ್ದೇನೆ. ನನ್ನಷ್ಟಕ್ಕೆ ನಾನೇ ಬರಲಿಲ್ಲ, ಆತನೇ ನನ್ನನ್ನು ಕಳಿಸಿದ್ದಾನೆ. ನೀವು ನನ್ನ ಮಾತನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. ನನ್ನ ಬೋಧನೆಗೆ ಕಿವಿಗೊಡದೆ ಇರುವುದೇ ಕಾರಣ ಅಂತ. ಅಂದರೆ ಯೇಸು ಕ್ರಿಸ್ತರು ಮಾಡಿರುವಂಥ ಬೋಧನೆಯನ್ನು ಅವರು ಕೇಳ್ತಾ ಇಲ್ಲ, ಗ್ರಹಿಸ್ತಾ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತರನ್ನು ನಂಬದೇ ಇರುವುದಕ್ಕೆ, ಇಲ್ಲಾಂದರೆ ಯೇಸು ಕ್ರಿಸ್ತರನ್ನು ಸಿಲುಬೆಗೆ ಒಪ್ಪಿಸಿ ಸಾಯಿಸ್ತಾರೆ ಅವರು. ಅಂದರೆ ರೋಮನರಿಗೆ ಒಪ್ಪಿಸ್ತಾರೆ. ಕಾರಣ ಏನಪ್ಪ ಅಂತಂದರೆ ಯೇಸು ಹೇಳಿರುವಂಥ ಬೋಧನೆ ಗ್ರಹಿಸ್ತಾ ಇಲ್ಲ, ಆಲೋಚನೆ ಮಾಡ್ತಾ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಈತನನ್ನು ಕುರಿತು ಅನೇಕ ವಚನಗಳು, ಪ್ರವಾದನೆಗಳು ಬರೆಯಲ್ಪಟ್ಟಿದೆ. ಆದಿಕಾಂಡ ಮೊದಲುಗೊಂಡು ಮಲಾಕಿಯವರೆಗೆ ಅನೇಕ ವಚನಗಳು ಬರೆಯಲ್ಪಟ್ಟಿದೆ. ಆದರೆ ಅವರು ಅರ್ಥ ಮಾಡಿಕೊಂಡಿಲ್ಲ. ಅದಕ್ಕೆ ಪ್ರಭು ಹೇಳುವಂಥ ಮಾತು, ನೀವು ನನ್ನ ಮಾತನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ ಅಂತ ಹೇಳ್ತಾರೆ. ಇರುವುದೇ ಕಾರಣ ಅಂದರೆ ಅವರ ಬೋಧನೆ ಕೇಳಿಲ್ಲ, ಅವರ ಬೋಧನೆಯನ್ನು ಅರ್ಥ ಮಾಡಿಕೊಂಡಿಲ್ಲ. ಎಷ್ಟು ಅದ್ಭುತಗಳನ್ನು ಮಾಡಿದ್ದಾರೆ ಹೇಳಿ, ಎಷ್ಟು ಸೂಚಕ ಕ್ರಿಯೆಗಳನ್ನು, ಎಷ್ಟು ಅದ್ಭುತಗಳನ್ನು. ಇಲ್ಲಾಂದರೆ ಕುಂಟರಿಗೆ ಕಾಲು ಬರುವಂಥದ್ದು, ಕುರುಡರಿಗೆ ಕಣ್ಣುಗಳನ್ನು ಬರುವಂಥದ್ದು, ಇಲ್ಲಾಂದರೆ ಅಂಗವಿಕಲರಿಗೆ. ಓಕೆ, ಅದೇ ರೀತಿಯಲ್ಲಿ ಆತ್ಮಿಕವಾದಂಥ ಬೋಧನೆ, ಎಷ್ಟು ಅದ್ಭುತವಾದಂಥ ಬೋಧನೆ ಮಾತಾಡಿದ್ದಾರೆ ಅವರು, ಎಷ್ಟು ಅದ್ಭುತವಾದಂಥ ಜ್ಞಾನ ತಿಳಿಸ್ಕೊಟ್ಟಿದ್ದಾರೆ. ಇವೆಲ್ಲ ನೋಡುವಾಗ ಗ್ರಹಿಸಬೇಕಾಗಿತ್ತು, ಗ್ರಹಿಸಿಲ್ಲ. ಆದರೆ ಸ್ವಲ್ಪ ಮಂದಿ ಮಾತ್ರ ಅರ್ಥ ಮಾಡಿಕೊಂಡಿದ್ದಾರೆ, ಸ್ವಲ್ಪ ಮಂದಿ. ಬ್ರದರ್, ಯೇಸು ಕ್ರಿಸ್ತರು ಒಂದು ಭವಿಷ್ಯವಾಣಿ ನುಡಿತಾರೆ. ಈಗ ಇಷ್ಟುವರೆಗೆ ಯೇಸು ಕ್ರಿಸ್ತರು ಬಂದು ಸುಮಾರು 2000 ವರ್ಷಗಳ ಕಳೆಯಿತು. ಅವ್ರು ಹೇಳಿದ ಎಲ್ಲವನ್ನು ಕೂಡ ಸತ್ಯವಾಗಿದೆ. ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಯೇಸು ಕ್ರಿಸ್ತರು. ಪ್ರಪಂಚದಲ್ಲಿ ಯಾವ ವ್ಯಕ್ತಿಯನ್ನು ನುಡಿಯದಂತ ಭವಿಷ್ಯವಾಣಿಯನ್ನು ನುಡಿದಿರುವಂತದ್ದು ಯೇಸು ಕ್ರಿಸ್ತರು ಮಾತ್ರ. ಓಕೆ, ಮುಂದೆ ಏನಾಗುತ್ತೆ, ಹಿಂದೆ ಏನಾಗುತ್ತೆ, ಪ್ರೆಸೆಂಟ್ ಏನಾಗುತ್ತೆ, ಎಲ್ಲವನ್ನು ಕೂಡ ಯೇಸು ಕ್ರಿಸ್ತರು ನುಡಿದಿದ್ದಾರೆ. ಆ ಬೈಬಲ್ ಅಲ್ಲಿ ಏನು ಬರೆಯಲ್ಪಟ್ಟಿ ಅದನ್ನೆಲ್ಲನೂ ಕೂಡ ಈಗ ನಡೀತಾನೆ ಇದೆ. ಸೊ ಇಷ್ಟೆಲ್ಲ ಸತ್ಯಗಳು ಗೊತ್ತಿದ್ರು ಕೂಡ ಯಾಕೆ ಜನ ನಂಬುತ್ತಾ ಇಲ್ಲ ಯೇಸು ಕ್ರಿಸ್ತರನ್ನು? ಅಂದ್ರೆ ಇವರು ಒಂದು ಅವ್ರದೇ ಆದಂಥ ಒಂದು ಸಿದ್ಧಾಂತಗಳನ್ನು, ಅವ್ರದೇ ಆದಂಥ ಒಂದು ತತ್ವ ಬೋಧನೆಗಳನ್ನು, ಇಲ್ಲಾಂದರೆ ಅವ್ರಿಗೆ ಸಂಬಂಧಪಟ್ಟಂಥ ಆಚಾರಗಳನ್ನು, ಅವ್ರ ಪದ್ಧತಿಗಳನ್ನು ಏನೋ ಒಂದು ನೇಮಿಸಿಕೊಂಡು ಅವರು ಹೋಗ್ತಾ ಇದ್ದಾರೆ. ಅವ್ರು ಮಾತ್ರ ಅಲ್ಲ, ಟೋಟಲ್ ಭೂಲೋಕದಲ್ಲಿ ಅನೇಕರು. ಇದರಲ್ಲಿ ಲೋಕಕ್ಕೆ ಸತ್ಯವಾದ ಸುವಾರ್ತೆ ಸಾರಲ್ಪಡುತ್ತೆ. ಈ ಸಾರಲ್ಪಟ್ಟಾಗ ಕೆಲವರು ಮಾತ್ರ ಗ್ರಹಿಸ್ಕೊಳ್ತಾರೆ, ಎಲ್ಲರಿಗೂ ಕೂಡ ಇದು ಅರ್ಥ ಆಗಲ್ಲ. ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊಟ್ಟ ಮೊದಲು ಸೃಷ್ಟಿಕರ್ತನ ಯಾರು ಅಂತ ಅರ್ಥ ಮಾಡ್ಕೊಳ್ಬೇಕು. ಆ ಸೃಷ್ಟಿಕರ್ತನು ತಂದೆಯಾದ ದೇವರು ಈ ಲೋಕಕ್ಕೆ ರಕ್ಷಣೆ ಮಾರ್ಗವನ್ನು ಹೇಗೆ ಕಲ್ಪಿಸಿಕೊಡ್ತಾನೆ ಎನ್ನುವಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಇವೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸತ್ಯವೇದ ಗ್ರಂಥ ಇದೆಯಲ್ವ, ಇದು ಓದಬೇಕು, ಪರಿಶೋಧನೆ ಮಾಡಬೇಕು, ಖಂಡಿತವಾಗಿ ಉತ್ತರ ಸಿಗುತ್ತೆ. ಸರಿಯಾದ ರೀತಿಯಲ್ಲಿ ಓದಲ್ಲ, ಎರಡನೇದಾಗಿ ಅರ್ಥ ಮಾಡಿಕೊಳ್ಳಲ್ಲ. ಇದಕ್ಕೊಂದು ಮುದ್ರೆ ಹಾಕಿದ್ದಾರೆ, ಇದೊಂದು ಮತಕ್ಕೆ ಸಂಬಂಧಪಟ್ಟಿದೆ ಅಂತ ಮುದ್ರೆ ಹಾಕಿದೆ. ಯಾರು ಹಾಕಿದ್ದಾರೆ ಅಂದರೆ ಮತದಲ್ಲಿ ಇದ್ದವರು ಇದಕ್ಕೆ ಮುದ್ರೆ ಹಾಕಿದ್ದಾರೆ. ಇದು ಮತವಲ್ಲ, ಇದು ಮತಕ್ಕೆ ಸಂಬಂಧಪಟ್ಟಂಥ ಗ್ರಂಥವಲ್ಲ. ಮುದ್ರೆ ಹಾಕಿದವರು ಯಾರಪ್ಪ ಅಂದರೆ ಮತದಲ್ಲಿದ್ದಂಥವ್ರು ಹಾಕಿದ್ದಾರೆ ಮುದ್ರೆ. ಹಾಗಾಗಿ ಇದು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಒಂದು ಮನಸ್ಸು ಕೊಟ್ಟು ಓದಿದಾಗ ಖಂಡಿತವಾಗಿ ಅರ್ಥ ಆಗುತ್ತೆ ಪ್ರತಿಯೊಬ್ಬರಿಗೆ, ಹೌದಲ್ವಾ ಬ್ರದರ? ಈಗ ನಮ್ಮ ಪ್ರಕೃತಿ ನೋಡಿದಾಗ ಒಂಥರ ವಿಕೋಪಗೊಂಡಿದೆ. ಹೇಗೆ ಅಂದ್ರೆ ಈಗ ಯುದ್ಧ ಮೇಲೆ ಯುದ್ಧಗಳು ನಡೀತಾ ಇದ್ದಾವೆ, ಎಷ್ಟೋ ರೋಗಗಳು ಬರ್ತಾ ಇದ್ದಾವೆ, ಮತ್ತೆ ಈ ವರ್ಣ ಆರ್ಭಟದಿಂದ ಎಷ್ಟೋ ಜನ ಸತ್ತು ಹೋಗ್ತಾ ಇದ್ದಾರೆ, ಅಲ್ಲಲ್ಲಿ ಸಾವು ಮರಣಗಳು ಜಾಸ್ತಿನೇ ಆಗ್ತಾ ಇದೆ. ಯಾಕೆ ಈ ರೀತಿಯಲ್ಲ ಈ ಪ್ರಕೃತಿ ಎಷ್ಟೊಂದು ವಿಕೋಪಗೊಳ್ತದೆ, ಇಷ್ಟೊಂದು ಯಾಕೆ ಕೋಪ ತೋರಿಸ್ತಾ ಇದೆ, ಆದಷ್ಟು ಜನರನ್ನು ಬಲಿ ತಗೊಳ್ತಾ ಇದೆ?
ಈ ಸೂಚನೆಯನ್ನೆಲ್ಲ ನೋಡುವಾಗ ಯೇಸು ಕ್ರಿಸ್ತರು ಹೇಳಿದ ಪ್ರಕಾರ ಯೇಸು ಕ್ರಿಸ್ತರು ಎರಡನೇ ಬರವಣಿಗೆ ಹತ್ತಿರ ಬಂತಂತ ಹೇಳ್ಬೋದಾ ಬ್ರದರ್? ಬೈಬಲ್ ಏನ್ ಹೇಳುತ್ತೆ ಖಂಡಿತಮ್ಮ, ಇದ್ರ ಬಗ್ಗೆ? ಖಂಡಿತಮ್ಮ. ಇವು ನೋಡಿ, ಪ್ರಕೃತಿ ಕೋಪದಲ್ಲಿ ಇದೆ ಅಂದರೆ ಅದರ ಹಿಂದೆ ದೇವರು ಕೋಪದಲ್ಲಿದ್ದಾರೆ. ಈ ಪ್ರಕೃತಿಯ ಹಿಂದೆ ದೇವರು ಕೋಪದಲ್ಲಿದ್ದಾರೆ. ಯಾಕೆಂದರೆ ದೇವರಿಗೆ ಕೋಪ ಬಂದಾಗನೇ ಭೂಕಂಪಗಳು ಬರುವಂಥದ್ದು. ಹೌದು, ಭೂಕಂಪಗಳು, ಇಲ್ಲಾಂದರೆ ಜಲಪ್ರಳಯ. ಯಾಕೆಂದರೆ ಇದು ಜಲಪ್ರಳಯ ಬರಬೇಕಾದ್ರೆ ದೇವರ ಮಾತು ಕೇಳುತ್ತೆ. ನೀರಾಗಿರ್ಬೋದು, ಸಮುದ್ರ ಆಗಿರ್ಬೋದು, ಇಲ್ಲಾಂದರೆ ಭೂಮಿ ಆಗಿರ್ಬೋದು, ಗಾಳಿ ಆಗಿರ್ಬೋದು, ಟೋಟಲಿ ಈ ವಿಶ್ವದಲ್ಲಿ ಏನೇನಿದೆಯೋ ಸೂರ್ಯ, ಚಂದ್ರ, ನಕ್ಷತ್ರಗಳು ಯಾವುದೇ ಆಗಿರ್ಬೋದು, ಇವೆಲ್ಲ ಕೂಡ ದೇವರ ಮಾತಿಗೆ ಒಳಪಡುತ್ತೆ. ದೇವರ ಮಾತಿಗೆ ಒಳಪಟ್ಟು ಅದು ಕೆಲಸ ಮಾಡುತ್ತೆ. ಒಂದು ವೇಳೆ ದೇವರು ಕೋಪದಲ್ಲಿದ್ದಾಗ ದೇವರ ಮಾತಿಗೆ ಒಳಪಟ್ಟು ಎಲ್ಲೆಲ್ಲಿ ಭೂಕಂಪ ಆಗಬೇಕು, ಎಲ್ಲೆಲ್ಲಿ ಜಲಪ್ರಳಯ ಆಗಬೇಕು, ಎಲ್ಲೆಲ್ಲಿ ಸುನಾಮಿ ಬರಬೇಕು, ಆಮೇಲೆ ಎಲ್ಲೆಲ್ಲಿ ಅಂಟು ರೋಗಗಳು ಬರಬೇಕು ಅಂತೇಳಿ ದೇವರು ಏರ್ಪಾಟ್ ಮಾಡಿದಾಗ ಅದರ ಪ್ರಕಾರ ಈ ಜಗತ್ತು, ಈ ಪ್ರಕೃತಿ ಕೆಲಸ ಮಾಡುತ್ತೆ. ಅಂದರೆ ಈ ಪ್ರಕೃತಿ ಕೋಪವನ್ನು ತೋರಿಸ್ಬೇಕಾದ್ರೆ ಇದರ ಹಿಂದೆ, ಈ ಪ್ರಕೃತಿಯ ಹಿಂದೆ, ಈ ಜಗತ್ತಿನ ಹಿಂದೆ ದೇವರ ಒಂದು ಕೋಪ ಕಾಣುತ್ತೆ. ಎರಡನೇದಾಗಿ ಯೇಸು ಕ್ರಿಸ್ತರು ಎರಡನೇ ಆಗಮನದ ಒಂದು ಸೂಚನೆಯನ್ನು ಕೂಡ, ಯಾಕೆಂದರೆ ಯೇಸು ಪ್ರಭು ಹೇಳಿದಾರಲ್ವ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಆ ಮಾತಿರುತ್ತೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 4ನೇ ವಚನದಿಂದ ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು ಅಂತ ಹೇಳ್ತಾರೆ. ಇದು 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಇನ್ನೂ ಮರಣ ಹೊಂದುವುದಕ್ಕಿಂತ ಮುಂಚೆ ಈ ಮಾತನ್ನೇ ಹೇಳಿದ್ದಾರೆ. ಮೊಟ್ಟ ಮೊದಲೇನೆಂದರೆ, ನನ್ನ ಹೆಸರ ಮೇಲೆ ಅನೇಕ ಮಂದಿ ಸುಳ್ಳು ಕ್ರೈಸ್ತರು ಬರ್ತಾರೆ, ಸುಳ್ಳು ಪ್ರವಾದಿಗಳು ಬರ್ತಾರೆ, ಅವರು ನಿಮ್ಮನ್ನು ಮೋಸ ಮಾಡ್ತಾರೆ, ನೀವು ನೋಡ್ಕೊಡ್ರಿ, ಹುಷಾರಾಗಿ ಅಂತ ಹೇಳ್ತಾರೆ. 6ನೇ ವಚನ, ಇದಲ್ಲದೆ ಯುದ್ಧಗಳಾಗುವುದನ್ನು, ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು, ಕಳವಳ ಪಡದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಹಾಗಾಗುವುದು ಅಗತ್ಯ. ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು, ಮತ್ತು ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳು ಆಗುವವು ಅಂತ ಹೇಳ್ತಾರೆ. ಅಂದರೆ ಅಲ್ಲಲ್ಲಿ ಯುದ್ಧಗಳು ನಡೆಯುತ್ತೆ. ಆಮೇಲೆ ರಾಜ್ಯಗಳ ಮೇಲೆ ರಾಜ್ಯ, ಅಂದರೆ ಒಬ್ಬರ ಮೇಲೆ ಒಬ್ಬರು ಏನು ಮಾಡ್ತಾರೆ, ಯುದ್ಧಗಳು ಮಾಡೋದಕ್ಕೆ, ಇಲ್ಲಾಂದರೆ ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ, ಇಲ್ಲಾಂದರೆ ಮೋಸ ಮಾಡೋದಕ್ಕೆ. ಇದು ಭವಿಷ್ಯತ್ತು ದಿನಗಳಲ್ಲಿ ನಡೆಯುತ್ತೆ ಅಂತೇಳಿ ಯೇಸು ಪ್ರಭು 1ನೇ ಶತಮಾನದಲ್ಲಿ ಹೇಳಿದ್ದಾರೆ. ಹೇಳಿರೋ ಪ್ರಕಾರ 1ನೇ ಶತಮಾನದಲ್ಲಿ, ಅಂದರೆ ಯೇಸು ಪ್ರಭು ಪರಲೋಕಕ್ಕೆ ಹೋದ ಮೇಲೆ ಭೂಲೋಕದಲ್ಲಿ ಅನೇಕ ಯುದ್ಧಗಳು ನಡೆದಿದೆ, ಅನೇಕ ಮಾರಣ ಕಾಂಡಗಳು ನಡೆದಿದೆ, ಅನೇಕ ಸ್ಥಳಗಳಲ್ಲಿ ಬರಗಳು, ಅಂಟು ರೋಗಗಳು ಪ್ರಾರಂಭವಾಗಿದೆ. ಇವಾಗಲೂ ಕೂಡ ನೋಡ್ತಾ ಇದ್ದೀವಿ, ಅನೇಕ ಯುದ್ಧಗಳು ನಡೀತಾ ಇದೆ. ಒಂದು ಕಡೆ ಅಲ್ಲ, ಎರಡು ಕಡೆ ಬಹಳ ಯುದ್ಧಗಳು. ನೋಡಿ, ಯೇಸು ಪ್ರಭು ಹೋದ ಮೇಲೆ ಯೆರೂಸಲೇಮ್ ಪಟ್ಟಣದ ಮೇಲೆ ಈ ರೋಮನರು ದಾಳಿ ಮಾಡ್ತಾರೆ. ಯೇಸು ಪ್ರಭು ಪರಲೋಕಕ್ಕೆ ಹೋದ್ಮೇಲೆ ಯೆರೂಸಲೇಮ್ ಪಟ್ಟಣದ ಮೇಲೆ ಯೆಹೂದ್ಯರು ಎಲ್ಲೆಲ್ಲಿದ್ದಾರೋ ಹುಡುಕಿ ಅವರನ್ನು ಕೊಂದಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅನೇಕರನ್ನ 1ನೇ ಶತಮಾನದಲ್ಲಿ ಓಡಿಸ್ತಾರೆ. ಆ ಯೆಹೂದ ಪಟ್ಟಣ ಇದೆಯಲ್ಲ, ಯೆರೂಸಲೇಮ್ ಪಟ್ಟಣವನ್ನು ಬಿಟ್ಟು ಓಡಿಸ್ತಾರೆ. ಆನಂತರ ಅನೇಕ ಯುದ್ಧಗಳು ಕೂಡ ನಡೆಯುತ್ತೆ. ಇವಾಗಲೂ ಕೂಡ ನೋಡುವಾಗ ಅನೇಕ ಯುದ್ಧಗಳು ನಡೀತದೆ. ಇದಕ್ಕೆಲ್ಲ ಸೂಚನೆ ಏನಪ್ಪ ಅಂದರೆ, ಯೇಸು ಕ್ರಿಸ್ತರು ಏನು ಹೇಳಿದ್ದಾರೋ ಅದು ನೆರವೇರ್ತಾ ಇದೆ. ಎರಡನೇದಾಗಿ ಆತನ ಬರುವಂಥದ್ದು, ಅಂದರೆ ಎರಡನೇ ಪ್ರತ್ಯಕ್ಷತೆ, ಎರಡನೇ ಆಗಮನ ಹತ್ತಿರವಾಯಿತು ಎಂದು ಇಲ್ಲಿ ಗೊತ್ತಾಗುತ್ತೆ. ಹತ್ತಿರವಾಯಿತು ಎಂದು ಇವು ಸೂಚನೆಗಳಿವು, ಇವೆಲ್ಲ ಸೂಚನೆಗಳು. ಇವಾಗ ನೋಡಿ, ಅಲ್ಲೆಲ್ಲಿ ಅಂಟು ರೋಗಗಳು ಬರ್ತಾ ಇದೆ, ಅಲ್ಲೆಲ್ಲಿ ಯುದ್ಧಗಳು ನಡೀತಾ ಇದೆ, ಅಲ್ಲೆಲ್ಲಿ ಭೂಕಂಪಗಳು ನಡೀತಾ ಇದೆ. ಎಷ್ಟು ಭೂಕಂಪಗಳು ನಡೆದಿದೆ, ಎಷ್ಟು ಯುದ್ಧಗಳು ನಡೀತಾ ಇದೆ, ಎಷ್ಟು ಅಪಘಾತಗಳು ನಡೀತಾ ಇದೆ. ಇವೆಲ್ಲ ಭವಿಷ್ಯತ್ತನ್ನು 1ನೇ ಶತಮಾನದಲ್ಲಿ ಅವ್ರು ಹೇಳಿದ ಪ್ರಕಾರ ನಡೀತಾ ಇದೆ. ಎಲ್ಲಿ ಕೂಡ ಮಿಸ್ ಆಗ್ತಾ ಇಲ್ಲ. ಖಂಡಿತವಾಗಿ ಏನು ಹೇಳಿದ್ದಾರೋ, ಅಂದರೆ ಪ್ರಪಂಚದಲ್ಲಿ ಈ ಥರ ಇರ್ತಾರೆ ಜನ,
ಪ್ರಪಂಚದಲ್ಲಿ ಈ ಥರ ಇರ್ತಾರೆ, ಅವ್ರ ಮಧ್ಯದಲ್ಲಿ ಇಂತಿಂಥ ಘಟನೆಗಳು ನಡೀತೆ ಅಂತೇಳಿ ಭವಿಷ್ಯತ್ತನ್ನು ನುಡಿದಿದ್ದಾರೆ ಪ್ರಭು. ಅದರ ಪ್ರಕಾರನೇ ನಡೀತಾ ಇದೆ. ಈಗ ಇದ್ರ ಹಿಂದೆ ಎಲ್ಲ ಯಾರ ಕುತಂತ್ರ ಇರ್ಬೋದು ಬ್ರದರ್? ಈಗ ಸೈತಾನ ಈ ಲೋಕದ ಅಧಿಪತಿ ಅಂತ ಉಂಟು, ಓಕೆ ಬ್ರದರ್, ಅವನನ್ನು ಎದುರಿಸಿ ನೀವು ಲೋಕದಲ್ಲಿ ಬಾಳ್ಬೇಕಂತ ದೇವರು ಹೇಳ್ಕೊಟ್ಟಿದ್ದಾರೆ. ಸೊ ಹೀಗಿರುವಾಗ ಈಗ ಇದ್ರ ಹಿಂದೆ ಸೈತಾನ ಕುತಂತ್ರ ಇದೆ ಅಂತ ಹೇಳ್ಬೋದಾ ಬ್ರದರ್? ಸೈತಾನ ಕುತಂತ್ರದಿಂದಲೇ ಈ ರೀತಿ ಎಲ್ಲ ನಡೀತಾ ಇದೆಯಾ ಈ ಲೋಕವನ್ನು? ಅಂದರೆ ದೇವರಿದ್ದಾರೆ, ದೇವರ ಆತ್ಮನೂ ಕೆಲಸ ಮಾಡ್ತಾ ಇದ್ದಾರೆ. ದೇವರ ಆತ್ಮ ಇಲ್ಲ ಯೇಸು ಕ್ರಿಸ್ತರು ಇವ್ರ ಉದ್ದೇಶ ಏನಪ್ಪ ಅಂದರೆ ಎಲ್ಲ ಆತ್ಮಗಳನ್ನು ಕಾಪಾಡಬೇಕು ಅಂತ, ರಕ್ಷಿಸಬೇಕು ಎನ್ನುವಂಥದ್ದು ತಂದೆಯಾದ ದೇವ್ರದ್ದು, ಓಕೆ, ಪವಿತ್ರ ಆತ್ಮರದು, ಯೇಸು ಕ್ರಿಸ್ತರದು. ಒಟ್ಟಲ್ಲಿ ಎಲ್ಲರನ್ನೂ ಕಾಪಾಡಬೇಕು, ಎಲ್ಲರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು, ಎಲ್ಲರಿಗೂ ಒಂದು ರಕ್ಷಣೆ ಕೊಡಬೇಕು, ಆತ್ಮ ರಕ್ಷಣೆ ಕೊಡಬೇಕು ಅಂತ ಅನ್ನೋದೇ ದೇವ್ರ ಉದ್ದೇಶ. ಓಕೆ, ಸೈತಾನನ ಉದ್ದೇಶ ಏನಪ್ಪ ಅಂದರೆ ಭಕ್ತರನ್ನು ಹಾಳು ಮಾಡಬೇಕು, ದೇವರ ಮಕ್ಕಳನ್ನು ಸ್ವಾಧೀನಪಡಿಸ್ಕೊಳ್ಬೇಕು, ಸ್ವಾಧೀನಪಡಿಸ್ಕೊಂಡು ಇವರೆಲ್ಲರನ್ನ ನರಕಕ್ಕೆ ನಡೆಸಬೇಕು ಎನ್ನುವಂಥದ್ದು ದುರಾತ್ಮನ ಒಂದು ಆಲೋಚನೆ. ಎರಡನೇದಾಗಿ ಅವನ ಕೆಲಸ ಏನಪ್ಪ ಅಂದರೆ ಇದೇ ಕೆಲಸ ಏನಪ್ಪ ಅಂದರೆ ಟೋಟಲ್ ಲೋಕದಲ್ಲಿದ್ದಂಥ ಎಲ್ಲರನ್ನು ಮರಳು ಮಾಡಿ ದೇವ್ರ ಬಗ್ಗೆ ಅರ್ಥ ಆಗಬಾರ್ದು, ಯೇಸು ಕ್ರಿಸ್ತರ ಬಗ್ಗೆ ಯಾರಿಗೂ ಅರ್ಥ ಆಗಬಾರ್ದು, ಅರ್ಥ ಆಗದಂತೆ ಮರಳು ಮಾಡಿ ಲೋಕದ ರೀತಿಯಲ್ಲಿ ಅವನು ನಡೆಸ್ತಾನೆ. ಅದಕ್ಕೆ ಲೋಕದ ರೀತಿಯಲ್ಲಿ ನಡೆಸಿದಾಗ ಅಲ್ಲಿ ಏನು ನಡೆಯುತ್ತೆ ಅಂದರೆ ಯುದ್ಧಗಳಿರುತ್ತೆ, ಆಮೇಲೆ ಜಗಳ ಇರುತ್ತೆ, ದ್ವೇಷ ಇರುತ್ತೆ, ಹಗೆಗಳಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಚನ ಯಾಕೋಬನು ಬರೆದ ಪತ್ರಿಕೆಯಲ್ಲಿ ಇರುತ್ತೆ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಒಂದು ಮಾತಿರುತ್ತಮ್ಮ, ಅದು ನೋಡೋಣ. 3ನೇ ಅಧ್ಯಾಯ, ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಿಂದ ನಾವು ನೋಡೋಣ. ನಿಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಆದರೆ ತೀಕ್ಷ್ಣವಾದ ಮಸ್ತರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಇದು ಮೇರಣದಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಎಲ್ಲಿ ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು ಅಂತ ಹೇಳ್ತಾರೆ. ಅಂದರೆ ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯ. ಯಾರ ಮೂಲಕ ಬಂದಿದೆ ಅಂದರೆ ದೆವ್ವಗಳು ಅಂತ. ದೆವ್ವ ಅಂದರೆ ಸತ್ತೋಗಿರುವಂಥವ್ರು ದೆವ್ವಗಳಾಗಿಲ್ಲ, ಪರಲೋಕದಲ್ಲಿ ಯುದ್ಧ ಮಾಡಿ ಸೋತೋಗಿ ಭೂಮಿ ಮೇಲೆ ದುರಾತ್ಮಗಳು ಬಿದ್ದಿವೆ. ಈ ದುರಾತ್ಮಗಳು ಏನು ಮಾಡ್ತಾ ಇದೆ ಅಂತ ನೋಡುವಾಗ ಯಾರು ಪ್ರಾರ್ಥನೆಯಲ್ಲಿ ಭಕ್ತಿಯಲ್ಲಿ ಇರ್ತಾರೋ ಅವರನ್ನು ದಾರಿ ತಪ್ಪಿಸಿ ಲೋಕದ ಆಶೆಗಳು ಹುಟ್ಟಿಸೋದು, ಈ ಲೋಕದಲ್ಲಿ ಅನೇಕ ಕೋರಿಕೆಗಳು ಹುಟ್ಟಿಸಿ ಜಾಗದಗೋಸ್ಕರ, ಆಸ್ತಿಗೋಸ್ಕರ, ಹೆಸರಿಗೋಸ್ಕರ ಈ ರೀತಿ ಜಗಳ ಮಾಡಿ ಯುದ್ಧ ಮಾಡಿ ಬಡ್ದಾಡ್ಕೊಂಡು ಸಾರಿ ಅನ್ನುವಂಥದ್ದು ಈ ಆಲೋಚನೆ ಹೃದಯದಲ್ಲಿ ಕೊಟ್ಟಾಗ ಇಂಥವೆಲ್ಲ ಘಟನೆಗಳು ನಡೆಯುತ್ತೆ. ಇದು ನಡೆಯುವಂಥದ್ದು ಏನಪ್ಪ ಅಂದರೆ ದುರಾತ್ಮನ ಆಲೋಚನೆ ಮೂಲಕ ನಡೆಯುವಂಥದ್ದು. ಕಳ್ಳತನ ಆಗಿರ್ಬೋದು, ಇಲ್ಲಾಂದರೆ ದ್ವೇಷ ಆಗಿರ್ಬೋದು, ಇಲ್ಲಾಂದರೆ ಹಗೆ ಆಗಿರ್ಬೋದು, ಇಲ್ಲಾಂದರೆ ಅಲ್ಲಿ ಜಗಳ ಆಗಿರ್ಬೋದು, ಇಲ್ಲ ಯುದ್ಧಗಳಾಗಿರ್ಬೋದು. ಮೊಟ್ಟ ಮೊದಲು ಇಂಥವ್ರು ಹುಟ್ಟಿದಾಗ ಆ ಕೆಟ್ಟದ್ದು ಹುಟ್ಟಿದಾಗ ದೇವ್ರು ಕೂಡ ಏನು ಮಾಡ್ತಾರೆ ಅಂದರೆ ಕೈ ಬಿಡ್ತಾರೆ, ಏನಾದರೂ ಮಾಡಿಕೊಡ್ರಿ ಅಂತ. ಎಲ್ಲಿ ಭಕ್ತರು ಎಲ್ಲಿರ್ತಾರೋ ಅವ್ರ ಮಧ್ಯದಲ್ಲಿ ದೇವರು ಇರ್ತಾರೆ, ಅವ್ರಿಗೆ ಒಳ್ಳೆಯ ಆಲೋಚನೆ ಕೊಡ್ತಾರೆ. ಕೆಟ್ಟದಕ್ಕೆ ಹೋಗಬೇಡಿ, ಕೆಟ್ಟ ಆಲೋಚನೆಗೆ ಹೋಗಬೇಡಿ, ಯುದ್ಧ ಮಾಡೋಕ್ಕೆ ಹೋಗಬೇಡಿ, ಒಟ್ಟಲ್ಲಿ ನಿಮ್ಮಿಂದ ಒಳ್ಳೆಯದೇ ಆಗಬೇಕು ಅಂತ ಹೇಳ್ತಾರೆ. ಇವಾಗ ಅಪೋಸ್ತಲರು ಇದ್ದಾರಲ್ಲ, ಅಪೋಸ್ತಲರು ಎಲ್ಲಿಗೋದ್ರೂ ಕೂಡ ಒಳ್ಳೆಯದೇ ಆಗಿದೆ. ಸುವಾರ್ತೆ ಮಾಡಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ, ಯಾರಾದರೂ ಅನಾರೋಗ್ಯದಲ್ಲಿದ್ದರೆ ಅವ್ರಿಗೆ ಸ್ವಸ್ಥತೆ ಮಾಡಿದ್ದಾರೆ, ಒಳ್ಳೆಯದನ್ನು ಮಾಡಿದ್ದಾರೆ. ಒಂದು ವೇಳೆ ಯಾರಾದರೂ ಇವ್ರನ್ನ ನಿಂದಿಸಿದ್ರು ಹೋಗಲಿ ಬಿಡಿ, ದೇವ್ರ ಸ್ತೋತ್ರವಾಗಲಿ ಅಂತೇಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ವಿನಃ ಎಲ್ಲಿ ಕೂಡ ಜಾಗದಗೋಸ್ಕರ, ಆಸ್ತಿಗೋಸ್ಕರ, ಸಂಪಾದನೆಗೋಸ್ಕರ ಯುದ್ಧಗಳು ಮಾಡಿಲ್ಲ, ಹೋರಾಟಗಳು ಮಾಡಿಲ್ಲ ಕ್ರೈಸ್ತರು. ಈಗ ಇದ್ರ ಮೂಲಕ ನೀವು ಲೋಕಕ್ಕೆ ಯಾವ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಯಾಕೆಂದ್ರೆ ಇಷ್ಟು ಪ್ರಕೃತಿಯನ್ನು ವಿಕೋಪಗೊಳ್ತಾ ಇದೆ, ಒಂದ್ ಕಡೆ ಯುದ್ಧಗಳು ನಡೀತಾ ಇದ್ದಾವೆ, ಅಮಾಯಕರು ಸತ್ತು ಹೋಗ್ತಾ ಇದ್ದಾರೆ, ಇನ್ನು ಕೆಲವರೆಲ್ಲೋ ಮನೆಗಳನ್ನೆಲ್ಲ ಕಳ್ಕೊಂಡು ಬೀದಿಗೆ ಬೀಳ್ತಾ ಇದ್ದಾರೆ, ಇನ್ನು ಕೆಲವರು ಭಯದಿಂದ ಬದುಕ್ತಾ ಇದ್ದಾರೆ. ಸೊ ನೀವೇನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಬ್ರದರ್? ಅಂದ್ರೆ ಇದನ್ನು ತಡಿಬೇಕಾದ್ರೆ, ಅಂದರೆ ಯುದ್ಧಗಳಿದೆಯಲ್ಲ, ಈ ಯುದ್ಧ ವಾತಾವರಣವನ್ನು ತಡಿಬೇಕಾದ್ರೆ
ಮೊದಲನೇದಾಗಿ ಇವರು ವಾಕ್ಯಗಳನ್ನು ತಿಳ್ಕೊಳ್ಬೇಕು, ಆದರೆ ತಿಳ್ಕೊಳ್ಳೋ ಸ್ಥಿತಿಯಲ್ಲಿ ಇವರಿಲ್ಲ. ಎರಡನೇದಾಗಿ ಏನಪ್ಪ ಅಂದರೆ ವಿಶ್ವಸಂಸ್ಥೆ ಇದೆಯಲ್ವಾ, ವಿಶ್ವಸಂಸ್ಥೆಯಲ್ಲಿ ಇದ್ದಂಥ ಎಲ್ಲರೂ ಕೂಡ ಹಿರಿಯರಿದ್ದಾರೆ, ನಾಯಕರು. ಮೊದಲನೇ ಸ್ಥಾನದಲ್ಲಿ ಅಮೆರಿಕದವರಿದ್ದಾರೆ, ಎರಡನೇ ಸ್ಥಾನದಲ್ಲಿ ನೋಡುವಾಗ ರಷ್ಯಾದವರು ಇರ್ತಾರೆ, ಮೂರನೇ ಸ್ಥಾನದಲ್ಲಿ ನೋಡುವಾಗ ಇನ್ನು ದೊಡ್ಡ ದೊಡ್ಡ ದೇಶದವರು ಇದ್ದಾರೆ. ಇವರೆಲ್ಲರೂ ದೊಡ್ಡ ದೊಡ್ಡ ನಾಯಕರು, ಅಂದರೆ ಬುದ್ಧಿವಂತರಿದ್ದಾರೆ, ಜ್ಞಾನವಂತರಿದ್ದಾರೆ, ಒಳ್ಳೆ ಒಳ್ಳೆ ಮೇಧಾವಿಗಳಿದ್ದಾರೆ, ವಿಜ್ಞಾನಿಗಳಿದ್ದಾರೆ. ಇವರು ಏನು ಮಾಡಬೇಕಂದ್ರೆ ಎಲ್ಲರೂ ಒಗ್ಗಟ್ಟಾಗಬೇಕು. ಮೊದಲನೇದಾಗಿ ಎಲ್ಲರೂ ಒಗ್ಗಟ್ಟಾಗಬೇಕು. ಇಲ್ಲಿ ಯುದ್ಧಗಳು ನಡೀತಾ ಇದೆ, ಇವರಿಬ್ಬರ ಮಧ್ಯದಲ್ಲಿ ಯಾರ್ದು ಸರಿ ಇದೆ ಯಾರ್ದು ತಪ್ಪಿದೆ ನಾವು ವಿಚಾರ ಮಾಡೋಣ, ಎಲ್ಲರನ್ನ ಕರೆಸೋಣ. ಅಂದರೆ ಇರಾನ್ ದೇಶದಲ್ಲಿದ್ದವ್ರನ್ನ ಅವರನ್ನ ನಾಯಕರನ್ನ ಕರೆಸಬೇಕು, ಇಸ್ರೇಲ್ ದೇಶದಲ್ಲಿದ್ದಂಥ ಈ ನಾಯಕರನ್ನು ಕರೆಸಬೇಕು, ಆನಂತರ ಪ್ರಪಂಚ ದೇಶದಲ್ಲೂ ದೊಡ್ಡ ದೊಡ್ಡ ನಾಯಕರು ಎಲ್ಲಿದ್ದಾರೋ ಎಲ್ಲರನ್ನ ಕರೆಸಿ ಒಂದು ದೊಡ್ಡದೊಂದು ಸಭೆಯನ್ನು ಏರ್ಪಾಟ್ ಮಾಡಿ ಯಾವುದು ಸತ್ಯ ಯಾವುದು ಸುಳ್ಳು, ಯಾವುದು ಒಳ್ಳೆಯದಿದೆ ಯಾವುದು ಕೆಟ್ಟದ್ದಿದೆ ಅಂತೇಳಿ ವಿಚಾರ ಮಾಡಬೇಕು. ಅಲ್ಲಿ ವಿಚಾರ ಮಾಡಿ ಅಲ್ಲಿ ನ್ಯಾಯ ತೀರಿಸ್ಬೇಕಾಗತ್ತೆ. ಒಂದು ವೇಳೆ ವಿಚಾರ ಮಾಡದೆ ಹೋದರೆ, ಇವಾಗ ಯುದ್ಧಗಳು ಮಾಡ್ತಾ ಇದ್ದಾರೆ, ಯುದ್ಧಗಳು ನಡೆಯುವಾಗ ಅವರಿಗೆ ಗಮನಕ್ಕೆ ಬರಬೇಕು, ಅನೇಕರು ಮುದುಕರು, ಅನೇಕರು ಚಿಕ್ಕ ಮಕ್ಕಳು, ಎಳೆ ಕೂಸುಗಳು, ಹಾಲು ಕುಡಿಯುವಂಥ ಮಕ್ಕಳು ಕೂಡ ಬಲಿಯಾಗ್ತಾ ಇದ್ದಾರಲ್ಲ. ಆಸ್ತಿ ನಷ್ಟ ಆದರೂ ಹೋಗಲಿ ಬಿಡಿ, ಆಸ್ತಿ ನಷ್ಟ ಆಗೋದು ಮತ್ತೆ ಬೇಕಾದರೆ ಸಂಪಾದನೆ ಮಾಡ್ಕೋಬೋದು, ಪ್ರಾಣ ನಷ್ಟ ಆಗ್ತಾ ಇದೆಯಲ್ಲ. ಪ್ರಾಣ ನಷ್ಟ ಅಂದರೆ ಚಿಕ್ಕ ಮಕ್ಕಳು, ಎಳೆ ಮಕ್ಕಳು. ಇವಾಗ ನೋಡಿ, ಇವಾಗ ನನ್ನ ಎತ್ತ ಮಗು ಇದೆ ಅಂತ ತಿಳ್ಕೊಳ್ಳಿ, ಈ ಮಗು ನನ್ನ ಕಣ್ಣಿನ ಮುಂದೆನೇ ಮರಣ ಹೊಂದುತ್ತಾ ಇದೆ, ಒಂದು ರೀತಿಯಲ್ಲಿ ಸುಟ್ಟು ಹೋಗ್ತಾ ಇದೆ, ಒಂದು ರೀತಿಯಲ್ಲಿ ಅದು ಬಾಂಬುಗಳ ಮೂಲಕ ಅದು ಸತ್ತೋಗ್ತಾ ಇದೆ, ಒಂದು ರೀತಿಯಲ್ಲಿ ಇಂಥ ಭಯಂಕರವಾದಂಥ ದುರ್ಘಟನೆ ಅನುಭವಿಸ್ತಾ ಇದೆ ಅಂದರೆ, ಎತ್ತ ಮಗು ಕಣ್ಣಿನ ಮುಂದೆ ನಡೀತಾ ಇದೆ ಅಂದರೆ ಎತ್ತ ತಂದೆ ತಾಯಿಗಳು ಹೇಗೆ ಸಹಿಸ್ಕೊಳ್ಳೋಕ್ಕಾಗುತ್ತೆ? ಹೌದಲ್ವಾ? ಅಂದರೆ ಇದು ಪ್ರತಿಯೊಬ್ಬರು ಕೂಡ ಗಮನಿಸಬೇಕಾಗತ್ತೆ. ಅಂದರೆ ನನ್ನ ಎತ್ತ ತಂದೆ ತಾಯಿಗಳು ಹೋಗ್ತಾ ಇದ್ದಾರಲ್ಲ, ನನ್ನ ಒಡ ಹುಟ್ಟಿದವರು ಹೋಗ್ತಾ ಇದ್ದಾರಲ್ಲ, ನನ್ನ ಎತ್ತ ಮಕ್ಕಳು ಸತ್ತೋಗ್ತಾ ಇದ್ದಾರಲ್ಲ ಅಂತೇಳಿ ಪ್ರತಿಯೊಬ್ಬರು ಕೂಡ ಅಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಇವಾಗ ಎಲ್ಲ ಕಡೆ ಏನಪ್ಪ ಅಂದರೆ ಅವರು ಯುದ್ಧ ಮಾಡುವಾಗ ಟೋಟಲ್ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಯಾರು ಗೆಲ್ತಾರೆ ನೋಡೋಣ, ಇವ್ರು ಗೆಲ್ತಾರಾ, ಅವ್ರು ಗೆಲ್ತಾರಾ, ಇವ್ರು ಗೆಲ್ತಾರಾ, ಅವ್ರು ಗೆಲ್ತಾರಾ ನೋಡಿ ಖುಷಿ ಪಡೋರಿದ್ದಾರೆ ವಿನಃ ದುಃಖ ಪಡೋರು ಯಾರಿದ್ದಾರೆ? ದುಃಖ ಪಡೋರು ಸ್ವಲ್ಪ ಮಂದಿ ಇದ್ದಾರೆ. ಜನರಲ್ಲಿ ದುಃಖ ಪಡೋರು ಏನಪ್ಪ ಅಂದರೆ ಅಲ್ಲೆಲ್ಲಿದ್ದಾರೆ. ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಇಸ್ರೇಲ್ ಅವ್ರು ಗೆಲ್ತಾರಾ ಅಥವಾ ಇರಾನ್ ದೇಶದವ್ರು ಗೆಲ್ತಾರಾ, ಇವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅಂಥೇಳಿ ಈ ರೀತಿ ವಿಚಾರ ಮಾಡಿಕೊಂಡು ಈ ರೀತಿ ಕಾಲವನ್ನು ಕಳೀತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ರೀತಿಯಲ್ಲಿ ಇವ್ರ ಸಂತೋಷ ಇವ್ರದ್ದೇ. ಇನ್ನೊಂದು ರೀತಿಯಲ್ಲಿ ಒಂದು ಕುಟುಂಬದಲ್ಲಿ ಒಂದು ದೊಡ್ಡದೊಂದು ಕುಟುಂಬ ಇದೆ ಅಂತ ತಿಳ್ಕೊಡ್ರಿ, ಈ ದೊಡ್ಡ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರಿದ್ದಾರೆ ಅಂತ ತಿಳ್ಕೊಳ್ಳಿ. ದೊಡ್ಡ ಕುಟುಂಬ, ಈ ದೊಡ್ಡ ಕುಟುಂಬದಲ್ಲಿ ಅಣ್ಣ ತಮ್ಮಂದರು ಜಗಳ ಆಡುವಾಗ, ಅಣ್ಣ ತಮ್ಮಂದರು ಜಗಳ ಆಡಿದಾಗ ಉಳಿದವ್ರು ಏನು ಮಾಡಬೇಕು? ಸಮಾಧಾನ ಪಡಿಸ್ಬೇಕು. ಸಮಾಧಾನ ಪಡಿಸೋದು ಬಿಟ್ಟು ಜಗಳ ಆಡುವಂಥವ್ರಿಗೆ ಆ ಕಡೆ ಇದ್ದವರು ಕೈಯಲ್ಲಿ ಕತ್ತಿಗಳು ಇಲ್ಲಾಂದರೆ ಏನೋ ಒಂದು ಕೋಲ್ಗಳನ್ನು ಕೊಟ್ಟು ನೀನು ಒಡಿ ಅಂತೇಳಿ ಅವ್ರು ಕೊಡೋದು, ಆಮೇಲೆ ಇವರು ಕೂಡ ಒಡಿ ಅಂತ ಇವ್ರು ಕೊಡೋದು. ಅಲ್ಲಿ ಏನಾಗ್ತಾ ಇದೆ ಅಂತ ನೋಡುವಾಗ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಈ ಗಲಾಟೆಗಳನ್ನು ನಿಲ್ಲಿಸ್ತಾ ಇದ್ದಾರಾ ಅಥವಾ ದೊಡ್ಡದು ಮಾಡ್ತಾ ಇದ್ದಾರಾ? ದೊಡ್ಡದು ಮಾಡ್ತಾ ಇದ್ದಾರೆ. ಇವಾಗ ನೋಡಿ, ಇವಾಗ ಇಸ್ರೇಲ್ ದೇಶದಲ್ಲಿ ಆಮೇಲೆ ಇರಾನ್ ಈ ಪ್ರಾಂತದಲ್ಲಿ ಯುದ್ಧಗಳು ನಡೆಯುವಾಗ ಬೇರೆಯವರು ಇನ್ನು ಹಿಂದ್ಗಡೆ ಇದ್ದು ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಯುದ್ಧ ಮಾಡಿ, ನಾವಿದ್ದೀವಿ, ನಿಮ್ಗೇನು ಬೆಂಬಲ ಬೇಕು ನಾವು ಕೊಡ್ತೀವಿ. ಆ ಜನ ನಾಶವಾಗಬೇಕು. ಅಂದರೆ ಇರಾನ್ಗೆ ಸಪೋರ್ಟ್ ಮಾಡುವಂಥ ಜನರಿದ್ದಾರೆ, ಇಸ್ರೇಲ್ಗೆ ಸಪೋರ್ಟ್ ಮಾಡುವಂಥ ಜನರಿದ್ದಾರೆ. ಇವ್ರಿಗೆ ಸಪೋರ್ಟ್ ಮಾಡೋರು ಇವರಿಗೆ ಬೆಂಬಲ ಕೊಟ್ಟು ಇವ್ರಿಗೆ ಏನೇನು ಅಂದರೆ ಈ ಬಾಂಬ್ಗಳಿಗೆ ಸಂಬಂಧಪಟ್ಟಂಥ ಯಂತ್ರಗಳು ಏನೇನು ಕೊಡಬೇಕೋ ಬೆಂಬಲವಾಗಿದ್ದು ಕಳಿಸ್ತಾ ಇರ್ತಾರೆ, ಅವರು ಕಳಿಸ್ತಾ ಇರ್ತಾರೆ. ಆ ದೇಶದಿಂದ ಈ ದೇಶಕ್ಕೆ ಈ ದೇಶವನ್ನು ನಾಶ ಮಾಡಲಿ, ಈ ದೇಶದವರು ಆ ದೇಶದವನ್ನು ನಾಶ ಮಾಡಲಿ ಅಂತೇಳಿ ಹಿಂದ್ಗಡೆ ಬೆಂಬಲ ಕೊಡ್ತಾ ಇದ್ದಾರೆ. ಹೌದಲ್ವಾ? ಅಂದರೆ ಏನು ನಡೀತಾ ಇದೆ? ಯುದ್ಧಗಳು ನಡೆಯುವಾಗ ಬೇರೆ ದೇಶದವರು ಅವ್ರಿಗೆ ಸಪೋರ್ಟಾಗಿ ನಿಂತು, ಅಂದರೆ ಬೆಂಬಲವಾಗಿ ನಿಂತು, ನೀವು ಯುದ್ಧ ಮಾಡಿ ಅವ್ರನ್ನ ಕೊಂದಾಕಿ ನಾವು ಏನು ಬೇಕು ನಿಮಗೆ ಕಳಿಸ್ಕೊಡ್ತೀವಿ ಅಂತೇಳಿ ಒಂದು ಬೆಂಬಲ ಕೊಡುವಂಥದ್ದು ನೋಡ್ತಾ ಇದ್ದೀವಿ. ಅಂದರೆ ಅವ್ರು ಸತ್ರು ಪರವಾಗಿಲ್ಲ, ಆ ದೇಶದವ್ರು ನಾಶವಾದರೂ ಪರವಾಗಿಲ್ಲ, ನೀವು ಯುದ್ಧ ಮಾಡಬೇಕು, ನಿಮ್ಗೇನು ಬೇಕು ತಗೊಳ್ಳಿ ಅಂತೇಳಿ ಬೆಂಬಲ ಕೊಡ್ತಾ ಇದ್ದಾರೆ. ಅಂದರೆ ಇವ್ರ ಉದ್ದೇಶ ಏನು? ಅವರು ಯುದ್ಧ ಮಾಡುವಂಥದ್ದು ನೋಡಿ ಬೆಂಬಲ ಕೊಟ್ಟು ಖುಷಿ ಪಡ್ತಾ ಇದ್ದಾರಾ? ಏನು ಮಾಡ್ತಾ ಇದ್ದಾರೆ ಅಂದರೆ ಹಿಂದ್ಗಡೆ ಇದ್ದವರು ಬುದ್ಧಿ ಮಾತುಗಳನ್ನು ಹೇಳಿ ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡಬೇಕು, ಅದು ನಡಿಬೇಕು. ಅದು ನಡೀತಾ ಇಲ್ಲ.
Yes, brother. ಹೌದಲ್ಮ? ಅಂದರೆ ವಿಶ್ವಸಂಸ್ಥೆ ಇದೆ ಅಲ್ವಾ, ದೊಡ್ಡ ದೊಡ್ಡ ನಾಯಕರಿದ್ದಾರಲ್ವಾ, ದೊಡ್ಡ ದೊಡ್ಡ ನಾಯಕರು, ಹಿರಿಯರು, ಜ್ಞಾನಿಗಳು, ಬುದ್ಧಿವಂತರು, ಮೇಧಾವಿಗಳು, ಪಂಡಿತರು ಇರುವಂಥ ಪ್ರಪಂಚ ಇದು. ಇಂಥ ಪ್ರಪಂಚದಲ್ಲಿ ಇಂಥ ಘಟನೆಗಳು ನಡೆದಾಗ ಎಲ್ಲರೂ ಒಗ್ಗಟ್ಟಾಗಿ ಕರೆದು ಮಾತಾಡಿಕೊಂಡು ಮಾತಿನಲ್ಲಿ ಸರಿಪಡಿಸೋದು ಬಿಟ್ಟು ಯುದ್ಧ ಮಾಡೋರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂದರೆ ಏನು ನಡೀತದೆ? ಒಂದು ಕಡೆಯೇನೋ ದೇವ್ರ ಮಾತು ಕೇಳ್ತಾ ಇಲ್ಲ, ಮತ್ತೊಂದು ಕಡೆಯೇನೋ ಇವರಾದರೂ ಸಿದ್ಧರಾಗ್ತಾ ಇಲ್ಲ. ಹೀಗಿರುವಾಗ ಯಾರು ನಾಶ ಆಗ್ತಾರೆ? ಅಮಾಯಕರು ಬಲಿಯಾಗ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳು, ಚಿಕ್ಕ ಚಿಕ್ಕ ಎಳೆ ಮಕ್ಕಳು ಬಲಿಯಾಗುವಾಗ, ವೃದ್ಧರು ಬಲಿಯಾಗುವಾಗ ನೋವಾಗುತ್ತೆ ಅಲ್ವಾ? Yes, yes, brother, it is very- ಬಹಳ ನೋವಾಗತ್ತೆ. ಯಾಕೆಂದರೆ ದೇವ್ರು ನೋಡಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ನೋಡಿ ಸರಿಪಡಿಸ್ಕೊಟ್ರೆ ಅಂತ ಹೇಳ್ತಾರೆ. ಸರಿಪಡಿಸ್ಕೊಳ್ಳುವವರು ಧನ್ಯರಾಗ್ತಾರೆ. ಯೇಸು ಕ್ರಿಸ್ತರ ಮಾತು ಕೇಳಿದ್ರು ಖಂಡಿತವಾಗಿ ಒಳ್ಳೇದಾಗುತ್ತೆ. ಕೇಳಲ್ವಲ್ಲ, ಕೇಳಿದ್ರೆ ಒಳ್ಳೇದಾಗುತ್ತೆ. Yes, brother. ಅಮಾಯಕರು ಜಾಸ್ತಿ ಬಲಿ ಆಗ್ತಾರ ಈ ಇವರ ಒಂದು ಯುದ್ಧದಲ್ಲಿ. ಅದೇ ತುಂಬಾ ನೋವಿನ ಸಂಗತಿ ಬ್ರದರ್. ಎಷ್ಟು ಅಮಾಯಕ ಮಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಸಾಯುವಂಥದ್ದನ್ನೆಲ್ಲ ನೋಡಕ್ ಆಗುದಿಲ್ಲ ಬ್ರದರ್. ನಿಜ ನಿಜ, ಖಂಡಿತ ಮಾತು. ಯಾಕೆಂದರೆ ಅರ್ಥ ಮಾಡ್ಕೊಳ್ಬೇಕು ಅವರೆಲ್ಲ. ಹೌದು, ನಿಜ ನಿಜ. ಯಾಕೆಂದರೆ ತುಂಬ ದುಃಖ ಆಗುತ್ತೆ, ನೋವು ಒಂದು ಅನಿಸುತ್ತೆ. ಈಗ ತನ್ನ ಹೆತ್ತ ತಾಯಿಯನ್ನು ತನ್ನ ಮಗು ಸಾಯುವಾಗ ಅದು ಆ ದೃಶ್ಯ ನೋಡುವಾಗ ಆ ತಾಯಿಗೆ ಎಷ್ಟು ನೋವಾಗ್ಬೋದು ಬ್ರದರ್. ತಾಯಿ ತುಂಬ ಇದನ್ನೆಲ್ಲ ನೋವು ಆಲೋಚನೆ ಅಂದರೆ ಮಾಡ್ಬೇಕಲ್ವಾ ರಾಜಕಾರಣಿಗಳಿಗೆಲ್ಲ. ಅಷ್ಟೇ ಅಲ್ವಾ? ತಂದೆ ತಾಯಿಯನ್ನು ಕಳ್ಕೊಳ್ಳುವ ಮಕ್ಕಳಿಗೆ ಯಾವ ರೀತಿ ಎಲ್ಲ ಆಗ್ಬೋದು, ಖಂಡಿತ. ಅವ್ರ ಯಾಕೆಂದರೆ ಭವಿಷ್ಯ ಏನಾಗ್ಬೋದು ಮುಂದಿನ ದಿನಗಳಲ್ಲಿ. ಚಿಕ್ಕ ಮಕ್ಕಳ ಭವಿಷ್ಯ ಏನಾಗ್ಬೋದು ತಂದೆ ತಾಯಿಯನ್ನು ಕಳ್ಕೊಂಡ್ರೆ? ಅದೇ ಅಲ್ವಾ? ಅವ್ರಿಗೆ ಪ್ರೀತಿ ಕೊಡೋರು ಯಾರು? ಇದನ್ನೆಲ್ಲ ಗಮನಿಸ್ಬೇಕಲ್ಲ ಬ್ರದರ್. ಅದೇ ಅಲ್ವಾ? ಅಂದರೆ ಇವರು ಓಕೆ ಯುದ್ಧ ಮಾಡುವಂಥ ಸಮಯದಲ್ಲಿ ಏನಿರುತ್ತೆ ಅಂದರೆ, ಹೇಗಾದರೂ ಮಾಡಿ ನಾನು ಗೆಲ್ಲಬೇಕು, ನನ್ನ ಹೆಸರನ್ನು ಉಳಿಸ್ಕೊಳ್ಬೇಕು, ನನಗೆ ಮಾನ ಮರ್ಯಾದೆ ಸಿಗಬೇಕು, ಏನೋದ್ರೂ ಪರವಾಗಿಲ್ಲ, ನನ್ನ ಆಸ್ತಿ ಹೋದ್ರೂ ಪರವಾಗಿಲ್ಲ, ಏನೋದ್ರೂ ಪರವಾಗಿಲ್ಲ, ನಾನು ಗೆಲ್ಲೇಬೇಕು. ಅವ್ನು ಸತ್ತೋದ್ರೂ ಪರವಾಗಿಲ್ಲ, ನಾಶವಾದ್ರೂ ಪರವಾಗಿಲ್ಲ, ಎಳೆ ಮಕ್ಕಳು ಕೂಡ ಸತ್ತೋದ್ರೂ ಪರವಾಗಿಲ್ಲ, ನಾನು ಗೆಲ್ಲೇಬೇಕು ಎನ್ನುವಂಥ ಗುರಿ ಇಟ್ಕೊಂಡಿರ್ತಾರೆ. ಇದರಿಂದ ಏನು ಸಾಧಿಸ್ತಾರೆ? ಅದೇ ಏನ್ ಇಲ್ಲಿ ಈಗ ನೋಡಿ ಪ್ರೆಸೆಂಟ್ ಆಗಿ ಹೇಳುದಂದ್ರೆ 70-80 ವರ್ಷ ಬದುಕುದು ಬ್ರದರ್. ಆಯುಷ್ಯದ ಕಾಯ ಅಷ್ಟೇ ಕೊಟ್ಟಿದ್ದಾನೆ. ಏನು ನೀನ್ ಇಡೀ ದೇಶ ಕೊಡ್ಕೊಂಡ್ರು ಕೂಡ ಕೊಂಡೋಗುದು ಏನು ಲಾಸ್ಟಿಗೆ? ಏನಿದೆ? ಏನು ಉಳಿಸಿದ್ದಾರೆ ಅಂದರೆ, ಇವರ ಇತಿಹಾಸದಲ್ಲಿ ಏನು ಉಳಿದಿದೆ ಅಂದರೆ, ಕೊನೆಯದಾಗಿ ಉಳಿದಿದ್ದು ಬೂದಿ ಮಾತ್ರ ಉಳಿದಿದೆ. ಎಸ್, ಅಷ್ಟೇ ಅಲ್ವಾ? ಏನು ಉಳ್ಕೊಂಡಿದೆ ಹೇಳಿ? ಏನು ಸಾಧನೆ ಮಾಡಿದ್ದಾರೆ? ಸಾಧನೆ ಅಂತರೂ ಏನು ಕಾಣ್ತಾ ಇಲ್ಲ. ಮೊದಲನೇದಾಗಿ ಏನಪ್ಪ ಅಂದರೆ, ನಾವು ಅದು ಕಂಡುಕೊಂಡ್ವಿ, ಇದು ಕಂಡುಕೊಂಡ್ವಿ, ಟೆಕ್ನಾಲಜಿ ಕಂಡುಕೊಂಡ್ವಿ, ಹಾಗೆ ಹೇಗೆ ಅಂತ ಎಲ್ಲ ತೋರಿಸ್ಕೊಂಡ್ರು. ಕೊನೆಯದಾಗಿ ಬೂದಿ ಆಗ್ತಾ ಇದೆ. ಇದೆ ಅಲ್ವಾ ಬ್ರದರ್? ಏನು ಉಳ್ಕೊಂಡಿಲ್ಲ. ಎಷ್ಟೆಷ್ಟು ಜನರು ರಾಜಕಾರಣ ಮಾಡಿ ಹೋದ್ರು ತುಂಬಾ ವರ್ಷಗಳ ಹಿಂದೆ. ಯಾರು ನೆನಪಿಸ್ತಿದ್ದಾರೆ ಅವರನ್ನು? ಯಾರು ಇಲ್ಲ. ಈ ಲೋಕಕ್ಕೆ ಮತ್ತೆ ಒಂದು ಸಲ ಸತ್ತ ನಂತರ ಈ ಲೋಕಕ್ಕೆ ಅವ್ರಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆದ್ರೆ ಇರುವ ಟೈಮ್ ಪ್ರೀತಿಯಿಂದ ಇರಲಿಕ್ಕೆ ಜನರಿಗೆ ಸಾಧ್ಯ ಆಗ್ತಾ ಇಲ್ಲ. ನಿಜ ನಿಜಮ್ಮ. ಯಾಕಂದ್ರೆ ಇವ್ರು ಎಲ್ಲರಿಗೂ ಗೊತ್ತು, ಇವಾಗ ಸತ್ತ ಮೇಲೆ ನಮಗೆ ಮತ್ತೊಂದು ಲೋಕ ಇದೆ ಅಂತ ಗೊತ್ತು. ಯಹೋದ್ಯರಿಗೂ ಗೊತ್ತು, ಇಸ್ಲಾಂ ಸಹೋದರಿಗೂ ಗೊತ್ತು, ಕ್ರೈಸ್ತರು ಕೂಡ ಗೊತ್ತು. ನಾವು ಸತ್ತೋದ ಮೇಲೆ ಮತ್ತೊಂದು ಲೋಕ ಇದೆ, ದೇವರಿದ್ದಾರೆ, ನಮಗೆ ತೀರ್ಪು ಮಾಡ್ತಾರೆ, ನಾವು ಯಾವ ರೀತಿ ನಡ್ಕೊಳ್ಬೇಕು ಅಂತೇಳಿ ಮುಂಚಿತವಾಗಿ ಗೊತ್ತು. ಆದರೆ ನಡ್ಕೊಳ್ತಾ ಇಲ್ಲ ಅಷ್ಟೇ, ನಡ್ಕೊಳ್ತಾ ಇಲ್ಲ, ದೇವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಬೈಬಲ್ ಗ್ರಂಥದಲ್ಲಿ ಪ್ರೀತಿ ತೋರಿಸ್ಕೊಟ್ಟಿದ್ದಾರೆ, ಜ್ಞಾನ ಹೇಳಿದ್ದಾರೆ. ಈ ಲೋಕದಲ್ಲಿ ನೀತಿವಂತರಾಗಿ, ಭಕ್ತರಾಗಿ, ಪರಿಶುದ್ಧರಾಗಿ ಬದುಕಿ ನಿಮಗೆ ಉನ್ನತವಾದಂಥ ಲೋಕದಲ್ಲಿ ಸ್ಥಾನ ಕೊಡ್ತೀನಿ. ಯಾಕಂದರೆ ಈ ಲೋಕ ಇದೆಯಲ್ಲ, ಇದು ಶಾಶ್ವತವಲ್ಲ, ಈ ಲೋಕ ನಾಶವಾಗುತ್ತೆ ಅಂತೇಳಿ ಅನೇಕ ವಚನಗಳು ಹೇಳಿದ್ದಾರೆ, ಅನೇಕ ಸಾರಿ ಹೇಳಿದ್ದಾರೆ. ಯಾರು ಈ ಮಾತುಗಳನ್ನು ನಂಬಿ ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಳ್ತಾರೋ ಅವರು ಭಾಗ್ಯವಂತರು, ಅವರು ಶ್ರೇಷ್ಠರು. ಅವ್ರ ಮೂಲಕ ಒಳ್ಳೆಯದಿದೆ, ಸಮಾಧಾನ ಇದೆ, ನೆಮ್ಮದಿ ಇದೆ. ಅದೇ ಸಮಾಧಾನ, ಒಂದು ನೆಮ್ಮದಿ ಆ ದೇಶಕ್ಕೆ, ಆ ದೇಶದವರಿಗೆ, ಇಸ್ರೇಲ್ ದೇಶದವ್ರಿಗೆ ಆಗಿರ್ಬೋದು, ಇಲ್ಲ ಇರಾನಿಯರಿಗೂ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ದೇಶದಲ್ಲಿ ಎಲ್ಲೆಲ್ಲಿ ಯುದ್ಧಗಳು ನಡೀತಾ ಇದೆ ಅವ್ರ ಮಧ್ಯದಲ್ಲಿ ಒಂದು ಸಮಾಧಾನ ಉಂಟಾಗಬೇಕು ಅನ್ನೋದೇ ನಮ್ಮ ಪ್ರಾರ್ಥನೆ. ಓಕೆ ಓಕೆ ಬ್ರದರ್. ಈಗ ಲಾಸ್ಟ್ ನಾನು ನಿಮ್ಮೊಂದು ಕ್ವಶನ್ ಕೇಳಿ ಇದನ್ನು ನಾನು ಕೊನೆಗೊಳಿಸುವ ಬ್ರದರ್. ಈಗ ಒಂದು ವಿಷಯ ಬ್ರದರ್, ಅಲ್ಲಿ ಈಗ ಪ್ರಾರ್ಥನೆ ಕೂಟ ನಡೀತಾ ಇದ್ದಾವೆ ಯುದ್ಧ ಕಡಿಮೆ ಆಗೋದಕ್ಕೋಸ್ಕರ. ಸೊ ಈಗ ಪ್ರಾರ್ಥನೆ ದೇವ್ರು ಕೇಳಿ ಕಡಿಮೆ ಮಾಡಬಹುದಾ? ದೇವ್ರನ್ನ ಮಾತು ಕೇಳಬಹುದಾ? ಏನ್ ಬ್ರದರ್ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡುತ್ತೆ? ಇವಾಗ ನಾವು ಪ್ರಾರ್ಥನೆ ಮಾಡೋದ್ರಿಂದ ಅಲ್ಲಿ ಕಡಿಮೆ ಆಗುತ್ತೆ ಅನ್ನೋದು ತಪ್ಪು. ಯಾಕೆಂದರೆ ಅವರ ಮಧ್ಯದಲ್ಲಿ ಪಶ್ಚಾತ್ತಾಪ ಬರಬೇಕು. ಯಾರ ಮಧ್ಯದಲ್ಲಿ ಹೇಳಿ?
ಆ ಜನಗಳ ಮಧ್ಯದಲ್ಲಿ ಪಶ್ಚಾತ್ತಾಪ ಅನ್ನೋದು ಬರಬೇಕು. ನಮ್ಮಲ್ಲಿ ತಪ್ಪು ನಡೀತಾ ಇದೆ ಅಂತೇಳಿ ಅವರಲ್ಲಿ ಪಶ್ಚಾತ್ತಾಪ ಉಂಟಾಗಬೇಕು. ನಾವೇನೋ ಪ್ರಾರ್ಥನೆ ಮಾಡ್ತಾ ಇದ್ವಿ, ಎಲ್ಲರೂ ಪ್ರಾರ್ಥನೆ ಮಾಡೋಣ, ತಪ್ಪೇನಿಲ್ಲ. ಆದರೆ ಅಲ್ಲಿ ಇವಾಗ ನೋಡಿ, ಇವಾಗ ನಾನು ಒಬ್ಬರ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಆ ಮನುಷ್ಯನು ವ್ಯಭಿಚಾರಿ, ಒಂದು ರೀತಿಯಲ್ಲಿ ಕ್ರೂರನಾಗಿದ್ದಾಗ ನನ್ನ ಪ್ರಾರ್ಥನೆ ಕೇಳ್ತಾರ ಅಥವಾ ಆ ಮನುಷ್ಯನ ಕ್ರಿಯೆಗಳನ್ನು ನೋಡ್ತಾರ? ದಾವೀದನು ಸುಮಾರು 7 ದಿನ ಉಪವಾಸದಲ್ಲಿರ್ತಾನೆ. ಯಾರಿಗೋಸ್ಕರ ಹೇಳಿ? ತನ್ನ ಮಗನು ಹುಟ್ಟಿದಂಥ ಕೂಸು ಇದೆಯಲ್ಲ, ಹುಟ್ಟಿದಂಥ ಕೂಸು ರೋಗದಲ್ಲಿರುತ್ತೆ. ಹುಟ್ಟಿದಂಥ ಕೂಸು ರೋಗದಲ್ಲಿರುತ್ತೆ. ದಾವೀದನ ಮಗು ಹುಟ್ಟಿದಂಥ ಕೂಸು ರೋಗದಲ್ಲಿದ್ದಾಗ ಸುಮಾರು 7 ದಿನದವರೆಗೆ ಉಪವಾಸದಲ್ಲಿರ್ತಾನೆ. ಏನು ತಿನ್ನಲ್ಲ, ಏನು ಮುಟ್ಟಲ್ಲ, ಆ ಮಗುವನ್ನು ಬದುಕಿಸೋದಕ್ಕೆ. ಅಂದರೆ ಪ್ರಾರ್ಥನೆಯಲ್ಲಿರ್ತಾನೆ, ಉಪವಾಸದಲ್ಲಿರ್ತಾನೆ. ಇದ್ದಾಗ ಆ ಮಗುವನ್ನು ಕಾಪಾಡಿಲ್ಲ. ಯಾಕೆ ಕಾಪಾಡಿಲ್ಲ ಅಂತ ನೋಡುವಾಗ, ದಾವೀದನು ಮಾಡಿರುವಂಥ ಪಾಪ, ದಾವೀದನು ಮಾಡಿರುವಂಥ ಪಾಪದ ಕ್ರಿಯೆಗಳು. ಆದ್ದರಿಂದ ಕನಿಕರಿಸಿಲ್ಲ ದೇವರು. ಅವತ್ತು ಕನಿಕರಿಸಿಲ್ಲ, ಬಿಟ್ಟಿದ್ದಾನೆ. ಆ ಮಗುವನ್ನು ಏನು ಮಾಡಿದ್ದಾನೆ ಅಂದರೆ ತೆಗೆದಿದ್ದಾನೆ. ಅದೇ ರೀತಿಯಲ್ಲಿ ಇವಾಗ ಕ್ರೈಸ್ತರ ಮಧ್ಯದಲ್ಲಿ ತಪ್ಪುಗಳು ನಡೆದಾಗ, ತಪ್ಪುಗಳು ಪಾಪಗಳು ನಡೆದಾಗ ಅವರು ಪ್ರಾರ್ಥನೆ ಮಾಡಿದರೆ ದೇವರು ಕೇಳ್ತಾರ? ಕ್ರೈಸ್ತರ ಮಧ್ಯದಲ್ಲೂ ಕೂಡ ನಿಜವಾಗ್ಲೂ ಯಥಾರ್ಥವಾಗಿ ಭಕ್ತಿಯಿಂದ ಯಾರು ನಡ್ಕೊಳ್ತಾರೋ ಅವರು ಪ್ರಾರ್ಥನೆ ಮಾಡಿದರೆ ಅಂಥವ್ರ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ, ಮೊದಲನೇದಾಗಿ. ಎರಡನೇದಾಗಿ ಅವ್ರ ಮಧ್ಯದಲ್ಲಿ ಸಮಾಧಾನ ಉಂಟಾಗಬೇಕಾದ್ರೆ ಅವರು ದೇವ್ರ ಬಳಿಯಲ್ಲಿ ಬರಬೇಕಲ್ಲ. ದೇವರೇ ನಮ್ಮನ್ನು ಕಾಪಾಡಿ, ದೇವರೇ ನಾವು ತಪ್ಪು ಮಾಡಿದ್ದೀವಿ ದೇವರೇ ಅಂತೇಳಿ ಬರಬೇಕು. ಇವಾಗ ದೇವರ ಬಳಿಗೆ ಬರಬೇಕಾದ್ರೆ ಅದನ್ನು ನಿಲ್ಲಿಸ್ಬೇಕು, ಇವರೇ ಒಪ್ಕೋಬೇಕಂದ್ರೆ ಆ ಯುದ್ಧ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಹೊಸ ಒಡಂಬಡಿಕೆಯಲ್ಲಿ ಯುದ್ಧಗಳಿಗೆ ಅವಕಾಶನೇ ಕೊಡಲ್ಲ ದೇವರು. ಭಕ್ತರು ಮಾಡಂಗಿಲ್ಲ, ಭಕ್ತರು ಯಾರು ಕೂಡ ಯುದ್ಧ ಮಾಡಂಗಿಲ್ಲ. ನಿಜವಾಗ್ಲೂ ದೇವರ ಭಕ್ತರ ಬೈಬಲನ್ನು ಹಿಡಿದುಕೊಂಡಿದ್ದಾರ, ಯೇಸು ಕ್ರಿಸ್ತರನ್ನು ಹಿಂಬಾಲಿಸ್ತಾರ. ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವಂಥ ಕ್ರೈಸ್ತರಾಗಿರ್ಬೋದು, ದೇವರನ್ನು ಹಿಂಬಾಲಿಸುವಂಥ ಭಕ್ತರಿದ್ದಾರಲ್ಲ, ಈ ಭಕ್ತರಿಗೆ ಯುದ್ಧ ಮಾಡುವಂಥ ಅಧಿಕಾರವನ್ನು ದೇವರು ಕೊಟ್ಟಿಲ್ಲ. ಇವ್ರ ಭಕ್ತರಂತ ಯಾವ ರೀತಿ ಗೊತ್ತಾಗುತ್ತೆ? ಬಿಡ್ಬೇಕದನ್ನು ಬಿಟ್ಟು ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಡಬೇಕು. ದೇವರೇ ನಮ್ಮನ್ನು ಕಾಪಾಡಿ, ದೇವರೇ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ದೇವರೇ ನಮ್ಮನ್ನು ಕನಿಕರಿಸಿ ದೇವರೇ ಅಂದಾಗ ಖಂಡಿತವಾಗಿ ದೇವರು ಕಾಪಾಡ್ತಾರೆ, ಖಂಡಿತವಾಗಿ ದೇವರು ಕಾಪಾಡ್ತಾರೆ. ನಾವು ಮಾರಣ ಆಯುಧಗಳನ್ನು ಹಿಡಿದುಕೊಂಡು ಕೈಗಳಲ್ಲಿ ಕತ್ತಿಗಳನ್ನು ಹಿಡಿದುಕೊಂಡು ಅನೇಕ ಪಾಪಗಳನ್ನು ಮಾಡುತ್ತಾ ಇದ್ದರೆ ದೇವರು ಕನಿಕರಿಸಲ್ಲ. ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಒಂದು ಮಾತು ಇರುತ್ತೆ, ಒಂದು ಮಾತು ನೋಡೋಣ. ಯೆಶಾಯ ಗ್ರಂಥ 1ನೇ ಅಧ್ಯಾಯ ಇಲ್ಲ 12ನೇ ವಚನದಿಂದ ನಾನು ಓದ್ಕೊಂಡು ಬರ್ತೀನಿ. ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ನೀವು ಬರುತ್ತೀರಲ್ಲ, ನನ್ನ ಪ್ರಕಾರಗಳನ್ನು ತುಳಿಯಲು ಯಾರು ನಿಮ್ಮನ್ನು ಕೇಳಿಕೊಂಡಾರು? ವ್ಯರ್ಥ ನೈವೇದ್ಯವನ್ನು ಇನ್ನು ತಾರದಿರಿ. ಧೂಪವು ನನಗೆ ಅಸಹ್ಯ. ಅಮಾವಾಸ್ಯೆ, ಸಬ್ಬತ್ತು ದಿನ, ಕೂಟ ಪ್ರಕಟಣೆ ಇವು ಬೇಡ. ಅಧರ್ಮದಿಂದ ಕೂಡಿದ ಸಂಘವನ್ನು ನಾನು ಸಹಿಸಲಾರೆನು. ನಿಮ್ಮ ಅಮಾವಾಸ್ಯೆಗಳನ್ನು ಉತ್ಸಾಹ ದಿನಗಳನ್ನು ಹಾಗೆ ಮಾಡುತ್ತೇನೆ. ಇವು ನನಗೆ ಭಾರ, ಸಹಿಸಲು ಬೇಸರ. ನೀವು ನನ್ನ ಕಡೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆಮಾಡಿಕೊಳ್ಳುವೆನು. ಹೌದು, ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳೆನು. ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ. ನಿಮ್ಮನ್ನು ತೊಳೆದುಕೊಳ್ಳಿರಿ, ನೀವು ಶುದ್ಧಿ ಮಾಡಿಕೊಳ್ಳಿರಿ. ನನ್ನ ಕಣ್ಣೆದುರಿನಲ್ಲಿ ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ. ದುರಾಚಾರವನ್ನು ಬಿಡಿರಿ, ಸದಾಚಾರವನ್ನು ಅಭ್ಯಾಸ ಮಾಡಿರಿ. ನ್ಯಾಯ ನಿರತರಾಗಿರಿ, ಹಿಂಸಕರನ್ನು ತಿದ್ದಿ ಸರಿಪಡಿಸಿರಿ. ಅನಾಥರಿಗೆ ನ್ಯಾಯ ತೀರಿಸಿರಿ, ವಿಧವೆಯ ಪಕ್ಷವಾಗಿ ವಾದಿಸಿರಿ ಅಂತ ಹೇಳ್ತಾರೆ. ಈ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ ಇಸ್ರಾಯೇಲರಿಗೆ ಮುಂಚಿತವಾಗಿ ಹೇಳಿದ್ದಾರೆ ಯೆಶಾಯನ ಮೂಲಕ, ನಿಮ್ಮ ಕೈಯಲ್ಲಿ ರಕ್ತ ತುಂಬಿದೆ, ನಿಮ್ಮ ಕೈಯಲ್ಲಿ ಹೊಲಸು ತುಂಬಿದೆ. ನೀವೇನೋ ಪ್ರಾರ್ಥನೆ ಮಾಡ್ತೀರಾ, ವಿಜ್ಞಾಪನೆ ಮಾಡ್ತೀರಾ, ಆದರೆ ನಿಮ್ಮ ಹೃದಯದಲ್ಲಿ ಪಾಪ ತುಂಬಿದೆ ಅಲ್ವಾ? ಪಾಪಗಳಿದ್ದಾಗ ಮೊದಲನೇದಾಗಿ ಆ ಪಾಪಗಳನ್ನು ಬಿಡಬೇಕು. ನಾನು ಕೇಳಬೇಕಾದ್ರೆ, ಅಂದರೆ ದೇವ್ರು ಕೇಳಬೇಕಾದ್ರೆ ಅವ್ರು ಮಾಡುವಂಥ ಪಾಪಗಳನ್ನು, ಅಪರಾಧಗಳನ್ನು ಬಿಡಬೇಕು ಅಂತೇಳಿ ಹೇಳ್ತಾರೆ. ಖಂಡಿತವಾಗಿ ಪಾಪಗಳನ್ನು, ಅಪರಾಧಗಳನ್ನು ಬಿಟ್ಟು ಯಥಾರ್ಥದಿಂದ ಭಕ್ತಿಯಿಂದ ಕೇಳಿಕೊಂಡಾಗ ಖಂಡಿತವಾಗಿ ಕಾಪಾಡ್ತಾರೆ. ಭಕ್ತಿಯಲ್ಲಿದ್ದವರು ಯುದ್ಧಕ್ಕೆ ಹೋಗಬಾರ್ದು. ಭಕ್ತಿಯಲ್ಲಿದ್ದವರು ದೇವ್ರಿಗೋಸ್ಕರ ತ್ಯಾಗ ಮಾಡಬೇಕು. ಒಳ್ಳೆಯದು ಅಂದರೆ ಭಕ್ತರ ಮೂಲಕ ಒಳ್ಳೆಯದೇ ನಡಿಬೇಕು, ಭಕ್ತರ ಮೂಲಕ ಒಳ್ಳೆಯದೇ ನಡಿಬೇಕು.
ಎಷ್ಟು ಹೊತ್ತು ನಮ್ಮ ಜೊತೆಯಾಗಿ ಬ್ರದರ್ ರಾಮು ಅವರನ್ನ ಜೊತೆಯಾಗಿ ಒಳ್ಳೆ ರೀತಿಯಿಂದ ಸುವಾರ್ತೆಯನ್ನು ಹೇಳಿದ್ರು. ಬ್ರದರ್ ತುಂಬಾ ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ಓಕೆ ಬ್ರದರ್, ಥ್ಯಾಂಕ್ ಯು. ಒಂದು ಚಿಕ್ಕದೊಂದು ಪ್ರಾರ್ಥನೆ ಮಾಡಿ ಇದನ್ನು ಕೊನೆಗೊಳಿಸೋ ಬ್ರದರ್, ಪ್ರೇಯರ್ ಮಾಡಿ. ಸರಿಮ್ಮ, ಕಣ್ಮುಚ್ಚಿಮ್ಮ, ಪ್ರೇಯರ್ ಮಾಡ್ತೀನಿ, ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯ ದೇವರೇ, ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಕೆಲವು ವಿಷಯಗಳನ್ನು ಮಾತ್ರ ಮಾತನಾಡ್ಕೊಂಡಿದ್ದೀವಿ, ಇನ್ನು ಅನೇಕ ವಿಷಯಗಳನ್ನು ಮಾತನಾಡೋದಕ್ಕೆ ನಮಗೆ ಸಹಾಯ ಮಾಡಿ ತಂದೆಯ ದೇವರೇ. ಅನೇಕರು ಭಕ್ತರಿದ್ದಾರೆ, ಭಕ್ತರ ಮಧ್ಯದಲ್ಲಿ ಒಂದು ರೀತಿಯಲ್ಲಿ ಯುದ್ಧಗಳು, ಮಾರಣಕಾಂಡಗಳಲ್ಲೆಲ್ಲ ನಡೀತಾ ಇದೆ ತಂದೆಯ ದೇವರೇ, ನಿಮ್ಮ ಪಾದದ ಬಳಿಯಲ್ಲಿ ಮೊರೆ ಇಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯ ಜ್ಞಾನವನ್ನು ಕೊಡಿ, ಮತ್ತೊಂದು ಸಾರಿ ಅವಕಾಶ ಕಲ್ಪಿಸಿ ಕೊಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ ತಂದೆಯ. ಅದು ನಿಮ್ಮ ಚಿತ್ತ ತಂದೆ, ಅವ್ರು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ತಂದೆ. ಅದೇ ರೀತಿಯಲ್ಲಿ ಮತ್ತು ಇಸ್ರೇಲ್ನಲ್ಲಿ ಇದ್ದಂಥ ನಿಮ್ಮ ಮಗಳಿಗೋಸ್ಕರನೂ ಪ್ರಾರ್ಥಿಸ್ತಾ ಇದ್ದೀನಿ, ರೇಖರವ್ರಿಗೋಸ್ಕರ. ಅದೇ ರೀತಿಯಲ್ಲಿ ಇನ್ನೂ ಅನೇಕರು ಕ್ರೈಸ್ತರು ಅಲ್ಲೆಲ್ಲಿ ಪ್ರಾರ್ಥನೆಯಲ್ಲಿ ಭಕ್ತಿಯಲ್ಲಿ ಇದ್ದಂಥ ಮಕ್ಕಳಿದ್ದಾರೆ, ಅವರೆಲ್ಲರನ್ನು ನೆನೆಸ್ಕೊಳ್ಳಿ ತಂದೆಯ ದೇವರೇ. ಅದೇ ರೀತಿಯಲ್ಲಿ ಅಮಾಯಕರು, ಚಿಕ್ಕ ಮಕ್ಕಳು ಕೂಡ ಬಲಿ ಆಗ್ತಾಯಿದ್ದಾರೆ, ವೃದ್ಧರು ಬಲಿ ಆಗ್ತಾ ಇದ್ದಾರೆ ತಂದೆಯ ದೇವರೇ. ಈ ವಿಷಯದಲ್ಲಿ ನಮಗಿಂತ ಹೆಚ್ಚಾಗಿ ನಿಮಗೆ ಗೊತ್ತು ತಂದೆ. ಪ್ರತಿಯೊಂದು ವಿಷಯವನ್ನು ನಿಮಗೆ ಗೊತ್ತು ತಂದೆಯ ದೇವರೇ. ಕನಿಕರಿಸಿ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಈ ಚಿಕ್ಕ ಪ್ರಾರ್ಥನೆಯನ್ನು ಸಮರ್ಪಿಸ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು. ವಂದನೆಗಳಮ್ಮ, ವಂದನೆಗಳು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್.